ಬ್ಯಾಟ್ಸ್ಮನ್ ನೇಮ್ ಸುರೇಶ್ ರಾಯ್ ಆ್ಯಂಡ್ ಅಜಯ್ ಡಾರ್ಲಿಂಗ್. ದೇವ್ ಒಂದು ಕ್ಯಾನ್ ತಗ, ಈ ಕಡೆ ಕ್ಯಾನ್ ಹಾಕೊಂಡು ಕುಂದ್ರ ಮೇಲೆ ಆರಾಮ್. ಓಕೆ, ಸ್ಟಾರ್ಟ್ ಆಯ್ತಾ? ನೀನು ಇದ್ದೆ ಅನ್ನೋದ್ರಾಗ ಆಲ್ರೆಡಿ. ಹಾಂ, ಸುರೇಶ್ ಸಾಗರ್. ಓಕೆ. ಸ್ಟ್ರೈಕ್ ಎಂಡ್ ತಗೊಂಡೆ. ಓಕೆ, ಮೊದಲೇ ಬಾಲು. ಮೊದಲೇ ಬಾಲಲ್ಲಿ ಮೊದಲೇ ವಿಕೆಟು ಬ್ಲೂ ಸ್ಟಾರ್ ತಂಡಕ್ಕೆ. ಒಂದು ತುಂಬ ಇದರೊಂದಿಗೆ ಮೊದಲನೇ ವಿಕೆಟ್ ಪತನ. ನರೇಶ್ ಅಣ್ಣವ್ರ ಕೈಯಲ್ಲಿ ಚೆಂಡು, ಉತ್ತಮವಾದ ಕ್ಯಾಚು. ಈಗ ಶಾಲಂಬೈ ಅವರು. ಹಾಂ, ಮತ್ತೊಂದು ಉತ್ತಮವಾದ ಬಾಲು. ರನ್ ಔಟ್ ಆಗೋ ಚಾನ್ಸ್ ಇದೆ. ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಆದಿರಾಮ್ ಅವರಿಂದ ಉತ್ತಮವಾದ ಫೀಲ್ಡಿಂಗ್. ಈಗಾಗಲೇ ಸುರೇಶ್ ಸಾಗರ್ ಅವರು ಕ್ಯಾಪ್ಟನ್ ಅಪ್ನೇ ಸೂರಿ ಅದು ಆ್ಯಡ್ ಮಾಡ್ಕೊಂಡೆ ಬೇರೆ. ಅದು ಇವೆಲ್ಲ ಕಲಿಬೇಕು, ಟಕ 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 ಕನ್ಫ್ಯೂಸ್ ಆಗ್ಬಾರ್ದು. ಫಾಸ್ಟ್ ನೀವು ಹೆಂಗೆ ಮೈಂಡಲ್ಲ ಆಡ್ತೀವಿ ನಮ್ಮ. ನಮಸ್ತೆ. ಭೀಮ್ರಾಯ್ ಅವರಿಗೆ ಸ್ವಾಗತ. ಫೈಟರ್ಸ್ ತಂಡದ ಆಟಗಾರರು ಭೀಮ್ರಾಯ್ ಅವರು ಉತ್ತಮವಾದ ಆಲ್ರೌಂಡರ್ ಶಕ್ತಿನಾರ್ದ. ಈಗ ಮತ್ತೊಮ್ಮೆ ಮ್ಯಾಕ್ಸ್ವೆಲ್ ಅವರು, ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಮ್ಯಾಕ್ಸ್ವೆಲ್ ಅವರು ಮೊದಲನೇ ಅವರು. ಮಿಸ್ಫೀಲ್ಡ್ ಆಯ್ತಲ್ಲಿ. ದೇವು ಮಿಸ್ಫೀಲ್ಡು. ಶಾರ್ಟ್ ಸ್ಕ್ವೇರ್ ಲೆಗ್ ಇದ್ರು, ಬೌಂಡ್ರಿ ಆಚೆ ಕಡೆ ಬಾಲು. ತುಂಬ ಈಸಿ ಇತ್ತು ಬಾಲು. ಈಗಾಗಲೇ ಪ್ರೆಷರಲ್ಲಿದೆ KKR ತಂಡ. ಮೊದಲೇ ವಿಕೆಟ್ ಕಳೆದುಕೊಂಡು ಈ ಥರ ಮಿಸ್ಫೀಲ್ಡ್ ಅವರಿಗೆ ಹೆಲ್ಪ್ ಆಗ್ಬೋದು. ಅಜಯ್ ಡಾರ್ಲಿಂಗ್ ಅವರು ಕೂಡ ಅದ್ಭುತವಾದ ಬ್ಯಾಟ್ಸ್ಮನ್ನು, ಚಿಕ್ಕಸೂರಿನ ಆಟಗಾರರು. ಇದು ಎಡ್ಜ್ ಆಯಿತು ಸ್ವಲ್ಪ. ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿ ಆಡ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ಮೊದಲೇ ಬಾಲಲ್ಲಿ ವಿಕೆಟ್ ಕಳ್ಕೊಂಡ್ರೆ ಯಾವುದೇ ತಂಡ ಆದರೂ ಪ್ರೆಷರಲ್ಲಿ ಬೀಳುತ್ತೆ. ಅದೇ ಈ ಟೀಮು ಕೂಡ ಆಗ್ತಾ ಇದೆ ಫೀಲು. ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಆಗುವ ಚಾನ್ಸು. ಈಸಿ ಕ್ಯಾಚ್ ಇದು ಮಂಜು ಜೇರೆಡ್ಡಿ ಅವರಿಂದ. ಮತ್ತೊಂದು ವಿಕೆಟ್ ಪತನ KKR ತಂಡದ್ದು. ಒಳ್ಳೆಯ ಬೌಲಿಂಗ್ ಇದು ಬ್ಲೂ ಸ್ಟಾರ್ ತಂಡದ್ದು.
ಇದರೊಂದಿಗೆ ಇನ್ನೆಷ್ಟು ಬಾಲ್ ಕಾರ್ತಿಕ್ ಬೈಕ್ ಓವರ್ ಮುಗಿತಾ ಈಗ ಸ್ಟ್ರೈಕಲ್ಲಿ ಶಾಲಮಾಣ ಬರ್ತಾನೆ ನೋಡು. ಓವರ್ ಆದರೆ 1 ಓವರ್ ಮುಕ್ತಾಯ ಅಲ್ಲ. ಅವನ ಇನ್ನು 1 ಬಾಲ್ ಇದೆ ಓವರ್ ಮುಗಿಯಲು. ಏನಿದು ಅಗ್ರೆಸಿವ್ ಶಾಟ್ ಹೊಡೆಯಲು ಹೋದ್ರು ಮೊದಲೇ ಬಾಲಲ್ಲಿ. ಇದರೊಂದಿಗೆ ಓವರ್ನ ಮುಕ್ತಾಯ. 1 ಓವರ್ ಮುಕ್ತಾಯಕ್ಕೆ 5 ರನ್ಗಳು 2 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಟಿಫಿನ್ ತೆಗೆದುಕೊಂಡು ಬಂದಿದ್ದಾರೆ ಸಿದ್ದು. ಸ್ವಾಗತ. ರನ್ನಿಂಗಲ್ಲಿ ಹೇಗಿರಿದ್ರು? ಮೋಸ್ಟ್ಲಿ ಅವರಿಗೆ ಹಸುವಾಗಿದೆ ಅನ್ಸುತ್ತೆ. ಮ್ಯಾಚ್ ಯಾವಾಗ ನಿಮ್ಮದು? ಅವಾಗೇನು ಫೈಟರ್ಸ್ ಮ್ಯಾಗ ಅದ ಅಲ್ಲ. ನಿನ್ನ ಮಸಾಲೆ ದೋಸೆ ಹೇಳಿದೆ ಇಲ್ಲ ದೋಸೆ ನೀನು ಹೇಳಿದೆ ಅವನು ಹೇಳಿದೆ ಮಸಾಲೆ ದೋಸೆ ಆತ ಕಟ್ಟಿಗೆ ದೋಸೆ ಆಗ್ಯದ ನೋಡು. ಅದೇನು ದಿನ ಹುಚ್ಚ 2 ಓಡ ಇಲ್ಲಿ ಕೊಟ್ಟು ಕೂಡ ಆಯ್ತು. ಮೇಲೆ ಕೆಲಸ ಮಾಡಕತ್ತ ನೀನು. ರಘುಗೌಡ 2 ಓಡ ಅಲ್ಲೇ ಮಾಡಿ ಬರ. ಈಗ ದೊಡ್ಡೇಶ್ ಅವರು ಇವರು ಕೂಡ ಏಗ್ನೂರಿನ ಅದ್ಭುತವಾದ ಬೌಲರು. ಸೂಪರ್ ಶಾಟ್ ಇದು. ಇಂಥ ಶಾಟ್ ಆಡೋಕ್ಕೆ ಫೇಮಸ್ಸು ಶಾಲಮಣ್ಣ ಅವರು. ಕಳೆದ 30 ವರ್ಷಗಳಿಂದ ಇಂಥ ಒಂದು ಶಾಟ್ ಆಡ್ಕೊತಿದ್ದಾರೆ ಗ್ರೌಂಡಲ್ಲಿ. ಯಾವುದೇ ಚಾನ್ಸ್ ಇಲ್ಲ ಫೀಲ್ಡ್ರಿಗೆ. ಬೌಂಡ್ರಿ. ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಯಾರಾದರೂ ಇದ್ದರೆ ಟೂರ್ನಮೆಂಟಲ್ಲಿ ಅದು ಶಾಲಮಣ್ಣವರು. ಎಂಥ ಒಬ್ಬ ಲೆಜೆಂಡ್ ಪ್ಲೇಯರ್ ಅವರು ನಮ್ಮ ಶಕ್ತಿನಗರದಲ್ಲಿ. ಸಚಿನ್ ಟೀಮ್ ಮತ್ತು ಓಂ ಗಣೇಶ್ ಟೀಮ್ನ ಅದ್ಭುತವಾದ ಬ್ಯಾಟ್ಸ್ಮನ್ ಆಗಿದ್ರು. ಆಗಿನ ಕಾಲದಲ್ಲಿ ಅವರು ಔಟ್ ಮಾಡೋದೊಂದೇ. ಮತ್ತೊಂದು ಗಾಳಿಯಲ್ಲಿ ಚೆಂಡು 2 ರನ್ ನೋಡ್ತಾ ಇದ್ದಾರೆ. ರನ್ ಔಟ್ ಆಗೋ ಚಾನ್ಸ್ ಇದೆ. ಈಸಿಯಾಗಿ ಸಂಪೂರ್ಣವಾಗಿ ತೆಗೆದುಕೊಂಡು ರಾಯ್ ಅವರು ಅದ್ಭುತವಾದ ಒಂದು ಚಿರತೆ ಓಟ. ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾ ಇದೆ KKR ತಂಡ. 2 ವಿಕೆಟ್ ಕಳೆದುಕೊಂಡ್ರು. ಮಲ್ಲು ಮತ್ತೊಂದು ಮಿಸ್ಫೀಲ್ಡು. ಕೇವಲ 1 ರನ್ನು. ಮಲ್ಲು ಇರ್ಲಿ ಬಿಡು ಮಲ್ಲು. ಯಾರು ಒಯ್ಯಲ್ ತಗ. ನಾ ಹೇಳ್ತೀನಿ ತಡಿ ಹುಡ್ರಿಗೆ. ಅವ್ರು ಇವ್ರು ಬಂದಾರೆ. ಇಲ್ಲೇ ಇರ್ತನಲ್ಲ ಜಾಡಿಸ್ತಾನೆ. ಫ್ಯೂಚರ್ ಸ್ಟಾರ್ ಅಂತಾನೆ ಫೇಮಸ್ ಆಗಿದ್ದಾರೆ ನಿಮ್ಮೆಲ್ಲರ ಬಾಯ್ಕ್ ಅವರು. ನೋಡಬೇಕು ಈ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅಂತ. ಕಳೆದ 2 ಟೂರ್ನಮೆಂಟಲ್ಲಿ ಅಟ್ರ್ ಫ್ಲಾಪ್ ಆಗಿದ್ದಾರೆ.
ಈ ಟೂರ್ನಮೆಂಟಲ್ಲಿ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ನೋಡಬೇಕು. ಮತ್ತೆ ಇದು ಎಕ್ಸ್ಪೀರಿಯನ್ಸ್ ಕೊರತೆ, ಇದು ಸ್ವಲ್ಪ ಪ್ರೆಷರಲ್ಲಿ ಆಡ್ತಾರೆ. ಸ್ವಲ್ಪ ಪ್ರೆಷರ್ ಹ್ಯಾಂಡಲ್ ಮಾಡಿದರೆ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡೋ ಎಲ್ಲ ಚಾನ್ಸಸ್ ಇದೆ, ನೋಡಬೇಕು. ಪ್ರಾಕ್ಟೀಸಲ್ಲಿ ತುಂಬ ಸಿಕ್ಕಾಪಟ್ಟೆ ಸಿಕ್ಸ್ಗಳು ಹೊಡೆದು ಮನೆಗೆ ಹೋಗ್ತಾರೆ ಹುಡುಗರು ಕರ್ಕೊಂಡು. ವಾವ್, ಸೂಪರ್ ಸ್ಟ್ರೈಕ್ ಇದು. ಅಷ್ಟೇ ಉತ್ತಮವಾದ ಫೀಲ್ಡಿಂಗಲ್ಲಿ ಸೈದಪ್ಪ, ಸಾರಿ ಸೂರಿ, ಮೊದಲು ಸೈದಪ್ಪ ಅಂತಾನೆ ಫೇಮಸ್ ಆಗಿದ್ರು ಅವರು, ಕ್ಷಮೆ ಇರಲಿ, ಬಾಯ್ ಟೈಪ್ ಬರ್ತಿರ್ತಾವೆ ಒಂದೊಂದು ಸಲ. ಇದರೊಂದಿಗೆ ಓವರ್ನ ಮುಕ್ತಾಯ, 2 ಓವರ್ ಮುಕ್ತಾಯಕ್ಕೆ 2 ವಿಕೆಟ್ಗಳು, 13 ರನ್ಗಳು, ಕೇವಲ 13 ರನ್ಗಳು. ಇನ್ನೂ 6 ಓವರ್ ಬಾಕಿ ಇದೆ. ಇನ್ನೂ 6 ಓವರ್ಗಳಲ್ಲಿ ಯಾವ ಥರ ಬ್ಯಾಟಿಂಗ್ ಮಾಡ್ತದೆ KKR ತಂಡ ಅಂತ ನೋಡಬೇಕು. ನರೇಶ್ ಅಣ್ಣವರು RVS ಟೀಮಿನ ಕ್ಯಾಪ್ಟನ್, ಅದ್ಭುತವಾದ ಕ್ರೀಡಾ ಪ್ರೇಮಿ, ಕ್ರೀಡಾಪಟು, ಒಳ್ಳೆಯ ಸ್ನೇಹಜೀವಿ ನರೇಶ್ ಅಣ್ಣವರು. ವಾವ್, ಎಂಥ ಬಾಲ್ ಇದು, ನೇರವಾಗಿ ಹೊಟ್ಟೆಗೆ ಬಿತ್ತು. ಸ್ವಲ್ಪ ಕೆಳಗಡೆ ಬಿದ್ದರೂ ಗಾಡಿ ಇರ್ತಿತ್ತು, ಏನಾಗ್ತಿರ್ಲಿಲ್ಲ ಬಾಯ್ಕ್ ಅವರಿಗೆ. ದೂರ ಕುಂತಿದ್ದಲ್ಲ ವಾವ್ ವಾವ್ ವಾವ್, ಎಂಥ ಒಂದು ಶಾಟ್ ಆಗಿತ್ತಂದರೆ ಇದು. ಆದಿರಾಮ್ ಅವರು ಪ್ರೆಷರ್ ಹ್ಯಾಂಡಲ್ ಮಾಡೋದು ಕಲಿಬೇಕು ಹುಡುಗರು. ಇನ್ನೂ ಅದ್ಭುತವಾದ ಆಟಗಾರರು, ಬಟ್ ಎಕ್ಸಿಕ್ಯೂಟ್ ಮಾಡಲಿ ಫೇಲ್ ಆಗ್ತಾ ಇದ್ದಾರೆ KKR ತಂಡದವರು. ನೆಕ್ಸ್ಟ್ ಬ್ಯಾಟ್ಸ್ಮನ್ ರಮೇಶ್ ರೈನಾ, ಅದ್ಭುತವಾದ ಆಲ್ರೌಂಡರ್ ಇವರು, ಗುರ್ಜಲ್ನ ಆಟಗಾರರು. ಅದ್ಭುತವಾದ ಕಮ್ಬ್ಯಾಕ್ ಮಾಡಿದೆ ಬ್ಲೂ ಸ್ಟಾರ್ ತಂಡ ಮೊದಲನೇ ಮ್ಯಾಚು ಸೋಲಿನಿಂದ. ಅಲ್ಲಿ ಸೋದಷ್ಟು ಚಲೋ ಆಗ್ತದೆ ನಮಗೆ. ವೈಡ್ ಬಾಲ್ ಇದು. ಅಂಪೈರ್ ಮಹೇಂದ್ರ ಮತ್ತು ಸಂದೀಪ್ ಅವರು ಈ ಮ್ಯಾಚಲ್ಲಿ. ಭಯ್ಯ आज का कौन का ये आ रहा फोटो, किसका फोटो आ रहा?
इसमें ಲೈವ್ ಮೇ ನೋಡು ಹಾಂ ನಿನ್ನೆದು ಅವ್ರದ್ದು ದಿನ ಅವರೇ ಕೊಡ್ತಾರೇನು ದಿನ ಅಂದ್ರೆ ಹೆಂಗು ತ್ರಾಸತ್ತು ದಡ್ಡ ಪೂರ ಕೊಡ್ತಾರಂದು ಹಂಗೆ ಮಾಡಿದ್ರೆ ಹೆಂಗಪ್ಪ ವೈಟ್ ಸಿಗ್ನಲ್ ಈ ಲೈವ್ ಟೆಲಿಕಾಸ್ಟ್ನ ಮೊದಲನೇ ದಿನದಿಂದ ಇಲ್ಲಿವರೆಗೂ ಲೈವ್ ಟೆಲಿಕಾಸ್ಟ್ ಬಂದಿದೆ. ಯೂಟ್ಯೂಬಲ್ಲಿ ಲಿಂಕ್ ಇದೆ, ನಿಮ್ಮ ಫ್ರೆಂಡ್ಸ್ ಹತ್ರ ಗರ್ಲ್ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಬೇಕಾದ್ರೂ ಹಾಕ್ಸ್ಕೊಂಡು ನೋಡ್ಬೋದು. ಶೇರ್ ಮಾಡಿ ಲಿಂಕ್ನ. ಸೂಪರ್ ಪ್ಲೇಟ್ ಇದು, ಈಸಿಯಾಗಿ ಓಡ್ತಾ ಇದ್ದಾರೆ. ಸಿಂಗಲ್ ರನ್ ಔಟ್ ಆಗೋ ಚಾನ್ಸು ಇಲ್ಲ. ಸೊ ಯೂಟ್ಯೂಬ್ ಲೈವ್ ಟೆಲಿಕಾಸ್ಟ್ ಪ್ರಾಯೋಜಕತ್ವವನ್ನು ಜಯಶಂತ್ ಅಣ್ಣವರು ಮತ್ತು ದೌಲ್ಸಪ್ಪಣ್ಣವರು ಈ ಪ್ರಾಯೋಜಕತೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಎಲ್ಲ ಕ್ರೀಡಾ ಪ್ರೇಮಿಗಳು, ಎಲ್ಲ ತಂಡದಿಂದ, ಎಲ್ಲ ಫ್ರಾಂಚೈಸಿಗಳಿಂದ, ಅದೇ ಥರ SRD ರಾಯರ್ಸ್ನ ತಂಡದಿಂದ. ಒಳ್ಳೆಯ ಬೌಲಿಂಗ್ ಇದು. ನರೇಶ್ ಅಣ್ಣವರು ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಪ್ರೆಷರಲ್ಲಿ ಆಡ್ತಾ ಇದೆ KKR ತಂಡ. ನೋಡಬೇಕು ಯಾವ ಥರ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಉಳಿದ ಓವರ್ಗಳಲ್ಲಿ. ಒಳ್ಳೆಯ ಬೌಲಿಂಗ್ ಇದು, ಒಳ್ಳೆಯ ಫೀಲ್ಡಿಂಗ್ ಸೆಟಪ್ ಮಾಡಿದ್ದಾರೆ ಬ್ಲೂ ಸ್ಟಾರ್ ತಂಡ. ಸೂಪರ್ ಶಾಟ್ ಇದು, ಅಲ್ಟಿಮೇಟ್ ಶಾಟ್, ಎಕ್ಸ್ ಮ್ಯಾಕ್ಸಿಮಮ್. ಕಲಿಬೇಕು. ವಯಸ್ಸು 50 ಸಮೀಪ ಇದ್ರೂ ಯಾವ ಥರ ಆಡ್ತಾರೆ ಅಂತಂದು. ಇನ್ನು 20-25 ಆಗಿಲ್ಲ. ಹೊರಗಡೆ ಕೂತ್ಕೊಂಡು ಕೆಲ್ಸಕ್ಕೆ ಬಾಲರ್ ಮಾತಾಡೋದು ಬಿಟ್ಟು ಇಂಥ ಆಟ ನೋಡಿ ಕಲಿಬೇಕು. डॉट वाइट के बीच में डॉट है वो वाइट है ना दो वाइट के बीच में डॉट डालो ಎರಡು ವೈಡ್ ಆದ್ಮೇಲೆ ಡಾಟ್ ಅಂತ ಹಾಕು ನಡು ಒಂದು ಡಾಟ್ ಹಾಕಿಬಿಡೋದು ತಲೆ ಕೆಡಿಸ್ಬಿಡ ಅಂಡು ಮಾಡು 6 ಇದ್ರ ಬದಲಾಗ ಡಾಟ್ ಹಾಕಿಬಿಡು 22 ಕರೆಕ್ಟ್ ಅಲ್ಲ 3 ಓವರ್ ಮುಕ್ತಾಯಕ್ಕೆ 22 ರನ್ಗಳು 3 ವಿಕೆಟ್ ನಷ್ಟಕ್ಕೆ. ನೆಕ್ಸ್ಟ್ ಬಾಲರ್ ಬಂದ ನೋಡಿ ಯಾರು ಆದಿರಾಮ್ ಬಾಲರ್ ತಗೋ. ನೆಕ್ಸ್ಟ್ ಈಸಿ ಮಾಡಿ, ಟೆನ್ಷನ್ ತಗೋಬೇಡ ದೇವ, ಕನ್ಫ್ಯೂಸ್ ಆದ್ರೆ ಕೇಳು. ಮತ್ತೊಂದು ಬಿಗ್ಗಿ ಹೊಡೆಯಲು ಪ್ರಯತ್ನ. ಉತ್ತಮವಾದ ಫೀಲ್ಡಿಂಗ್ ಸೂರ್ಯ ಅವರಿಂದ. ಸೂರ್ಯ SP ಅಂತಾನೆ ಫೇಮಸ್ಸು. ಅಲಿಬೈ ಏರಿಯಾದಲ್ಲಿ ಇರ್ತಾರೆ ಅವರು. ಸಂಗನೂರ್ ತಮ್ಮ. ಈಸಿಯಾಗಿ ಆಡ್ತಾರೆ ಇಂಥ ಶಾಟ್ನ. ಎಷ್ಟೋ 1000 ಶಾಟ್ಗಳು ಹೊಡೆದಿದ್ದಾರೆ ಆ ಪ್ಲೇಸಲ್ಲಿ. ಶಾಲಮಣ್ಣವರು, ಪಾನ್ಸಂಗ್ ಅವರು ಬ್ರದರು, ಬಾಂಗ್ ಸೂರ್ಯವರು. ಮತ್ತೊಂದು ಬಿಗ್ ಶಾಟ್ ಆಡಲು ಪ್ರಯತ್ನ, ಸರಿಯಾಗಿ ತಾಗ್ತಿಲ್ಲ ಬ್ಯಾಟ್ಗೆ. ಉತ್ತಮವಾದ ಫೀಲ್ಡಿಂಗಲ್ಲಿ ದೇವ್ ಅವರು. ಮೋಸ್ಟ್ಲಿ ಇನ್ಸೈಡ್ ಏಜ್ ಆಗಿತ್ತು ಅನ್ಸುತ್ತೆ. ಡಾಟ್ ಬಾಲು, ಮತ್ತೊಂದು ಡಾಟ್ ಬಾಲ್. ಉತ್ತಮವಾದ ಬೌಲಿಂಗ್ ಆದಿರಾಮ್ ಅವರಿಂದ. ಗಾಳಿಯಲ್ಲಿ ಚೆಂಡು ಅದರಿಂದ ಸ್ವಲ್ಪ ದೂರ ಇತ್ತು. ಮ್ಯಾಕ್ಸ್ವೆಲ್ ಅವ್ರ ಕೈಯಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಆಯಿತು. ಸರಿ, ಈಸಿಯಾಗಿ 2 ರನ್ ತಗೊಂಡ್ರು. ಇದಾದ ನಂತರ ನೆಕ್ಸ್ಟ್ ಈ ಮ್ಯಾಚ್ ನಂತರ ಬ್ಲ್ಯಾಕ್ ಕ್ಯಾಪ್ಸ್ ವರ್ಸಸ್ ಫೈಟರ್ಸ್ ಮ್ಯಾಚ್ ಇರುತ್ತೆ. ವಾ, ಸೂಪರ್ ಶಾಟ್ ಇದು. ತುಂಬಾ ಈಸಿಯಾಗಿ ಹಿಡಿದ್ರು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನ. ಈಗ ಹೋಗ್ತಾ ಇದ್ದಾರೆ ಮೋಸ್ಟ್ ಸ್ಟೈಲಿಶ್ ಬ್ಯಾಟ್ಸ್ಮನ್
ಮೋಸ್ಟ್ ಅಗ್ರೆಸಿವ್ ಪ್ಲೇಯರು ಕೆ ಕೆ ಆರ್ದಲ್ಲಿ ಯಾರಾದರೂ ಇದ್ರೆ ಅದು ಕಾರ್ತಿಕ್ ಪಿ ಜಿ ಅವರು. ಕ್ಯಾಚ್ ಹಿಡಿದವರು ಮಹೇಶ್. ಇದರೊಂದಿಗೆ ಓವರ್ನ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ 27 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ಆಫ್ 4 overs 27 runs, ಲಾಸ್ ಆಫ್ 4 wickets ಫಾರ್ ದಿ KKR ಟೀಮ್. ಸ್ವಲ್ಪ ಸಂಕಷ್ಟದಲ್ಲಿ. ಉಳಿದ 4 ಓವರ್ಗಳಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು. ಬ್ಯಾಟಿಂಗ್ ಚೆನ್ನಾಗಿ ಮಾಡಿದರೆ ಏನಾಗುತ್ತೆ ನೋಡಬೇಕು. ಇದಾದ ನಂತರ ಫೈಟರ್ಸ್ ಮತ್ತು ಬ್ಲ್ಯಾಕ್ ಕ್ಯಾಪ್ಸ್ ಮ್ಯಾಚ್ ಇರುತ್ತೆ. ಸ್ವಲ್ಪ ಮಿಸ್ಫೀಲ್ಡ್ ಆಯ್ತು ಅಲ್ಲಿ. ಮತ್ತೊಮ್ಮೆ ನರೇಶ್ ಅಣ್ಣವರು ಪವರ್ ಪ್ಲಾಂಟ್ ತುದಿಯಿಂದ. ಮಿಸ್ಫೀಲ್ಡು ಅನ್ನೋದಕ್ಕಿಂತ ಗ್ಯಾಪಲ್ಲಿ ಚೆಂಡು ಬೌಂಡ್ರಿ. ಕಾರ್ತಿಕ್ ಅವರು ಬಂದರೆ ಸ್ಕೋರ್ ಬರುತ್ತೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಪ್ಲೇಯರ್ ಅವರು. ಸ್ಟೀವನ್ ಸ್ಮಿತ್ ಥರ ಆಡ್ತಾರೆ ಬ್ಯಾಟಿಂಗು. ಪ್ಯಾಟ್ ಕ್ಯುಮಿನ್ಸ್ ಅಂತ ಇರುತ್ತೆ, ಬಟ್ ಅಗ್ರೆಸಿವ್ ಕೊಹ್ಲಿ. ನಿಜವಾಗ್ಲಿ ಅವ್ರು ಯಾರಂತ ಇನ್ನೂ ಇದುವರೆಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆಗಿರೋರಿಗೆ ಯಾವ ಥರ ಆಟಗಾರ ಅಂತ. ಕ್ಲಬ್ಬಲ್ಲಿ ಮಾತ್ರ ಭಾಳಷ್ಟು ಬೆಟ್ಟಿಂಗ್ ಮ್ಯಾಚ್ ಆಡಿ ಗೆದ್ಕೊಂಡು ಹೋಗಿರೋದು ಮಾತ್ರ ಸತ್ಯ. ಗ್ಯಾಪಲ್ಲಿ ಹೊಡೆದ್ರು, ರನ್ಔಟ್ ಆಗೋ ಚಾನ್ಸ್. ಈಸಿಯಾಗಿ ಹೊಡೆದ್ರು ರಮೇಶ್ ರೈನಾ ಅವರು. ರಮೇಶ್ ರೈನಾ ಅವರು ಸ್ಕ್ರೀಸಲ್ಲಿರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ KKR ತಂಡಕ್ಕೆ ಕಡೆಯವರೆಗೆ. ಯಾಕಂದರೆ ಒಳ್ಳೆ ಸ್ಕೋರ್ ಒಂದು ಟಾರ್ಗೆಟ್ ಸೆಟ್ ಮಾಡಬೇಕಂದ್ರೆ ರೈನಾ ಅವರ ಒಂದು ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆ ಟೀಮಿಗೆ. ಅದೇ ಥರ ಒಳ್ಳೆ ಬಾಲಿಂಗ್ ಮಾಡ್ತಿದೆ ಬ್ಲೂ ಸ್ಟಾರ್ ತಂಡ. ಸೂಪರ್ ಶಾಟ್ ಇದು, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ. ಇದರೊಂದಿಗೆ ಬೌಂಡ್ರಿ. ಒಳ್ಳೆ ಬ್ಯಾಟಿಂಗು ರೈನಾ ಅವ್ರದ್ದು. ಕಳೆದ ಮ್ಯಾಚಲ್ಲಿ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ರು. ಮತ್ತು ಅದೇ ಇನ್ನಿಂಗ್ಸ್ನ ಮುಂದುವರಿಸ್ತಾ ಇದ್ದಾರೆ KKR ತಂಡಕ್ಕೆ. ಅದ್ಭುತವಾದ ಆಲ್ರೌಂಡರ್ ಅವರು. ಒನ್ಸ್ ಫಾರ್ಮಿಗೆ ಬಂದರೆ ತುಂಬ ಕಷ್ಟ ಅವ್ರು ತಡೆಯೋದು. ಮತ್ತೊಂದು ಸೂಪರ್ ಶಾಟ್, ಗ್ಯಾಪಲ್ಲಿ ಚೆಂಡು, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ ಬಾಲ್ ತಡೆಯಲು. ಕರಿಮಣ್ಣವರಿಗೆ ಸ್ವಾಗತ. ಮೈಕ್ ಸೌಂಡ್ ಕೇಳಿದ ತಕ್ಷಣ ಓಡಿ ಬರ್ತಾರೆ ಗ್ರೌಂಡ್ಗೆ ಅಂತ ಅಭಿಮಾನಿ ಬಹಳ ವಿರಳ. ಅವರು ಕೂಡ ಅಷ್ಟೇ ಸರಳ. ಏನಂತೀರ ದೇವು? ಹೌದಣ್ಣ. ಇದು ಬೇಕಿತ್ತು KKR ತಂಡಕ್ಕೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ತುಂಬಾನೇ ಸ್ಟ್ರಗಲ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈ ಓವರಲ್ಲಿ ಕಮ್ ಬ್ಯಾಕ್ ಮಾಡಿದ KKR ತಂಡ. ಒಂದು ಒಳ್ಳೆಯ ರನ್ ಹೊಡೆದು ಇದರೊಂದಿಗೆ ಓವರ್ನ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ 47 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ಆಫ್ 5 overs 47 runs, ಲಾಸ್ ಆಫ್ 4 wickets ಫಾರ್ ದಿ KKR ಟೀಮ್. ಒಳ್ಳೆಯ ಕಮ್ ಬ್ಯಾಕ್ ಇದು KKR ಟೀಮ್ದು. ಇಲ್ಲಿಂದ ಯಾವ ಥರ ಮುಂದುವರಿಸ್ತಾರೆ KKR ಟೀಮ್, ಮತ್ತೆ ಯಾವ ಥರ ಕಮ್ ಬ್ಯಾಕ್ ಮಾಡುತ್ತೆ ಬ್ಲೂ ಸ್ಟಾರ್ ತಂಡ ಅಂತ ನೋಡಬೇಕು. ಈಗಾಗಲೇ ಮ್ಯಾಕ್ಸ್ವೆಲ್ ಮತ್ತು ಮೂರ್ತಿ ಅಣ್ಣವರು ಸ್ವಲ್ಪ ಡಿಸ್ಕಷನಲ್ಲಿದ್ದಾರೆ. ಮತ್ತು ಯಾವ ಥರ ಟೀಮ್ ಸ್ಟ್ರಾಟಜಿ ಮಾಡಿಕೊಂಡು ಇನ್ನಿಂಗ್ಸಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡೋಕ್ಕೆ. ಈ ಲೈವ್ ಟೆಲಿಕಾಸ್ಟ್ ಇಲ್ಲಿವರೆಗೆ ಆಗ್ತಾ ಇದೆ.
ಯೂಟ್ಯೂಬಲ್ಲಿ ಲಿಂಕ್ ಇದೆ, ದಯವಿಟ್ಟು ನಿಮ್ಗೆ ಗೊತ್ತಿರೋ ಕ್ರೀಡಾ ಪ್ರೇಮಿಗಳಿಗೆ ಸೆಂಡ್ ಮಾಡಿ. ನೀವು ಕೂಡ ಮನೆಗೆ ಹೋದ್ಮೇಲೆ ನೋಡ್ಬೋದು, ರೆಸ್ಟ್ ಇರುವಾಗ ನಿಮ್ಮ ಪ್ರೀತಿ ಪಾತ್ರರಿಗೆ ತೋರಿಸ್ಬೋದು. ಈ ಲೈವ್ ಟೆಲಿಕಾಸ್ಟ್ ಆಗೋಕ್ಕೆ ಮೂಲ ಕಾರಣರು ದೌಲ್ಸಾಬಣ್ಣವರು ಮತ್ತು ಜಯಶಂತಣ್ಣವರು ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಇಲ್ಲಿವರೆಗೆ. ಎವ್ರಿ ಟೂರ್ನಮೆಂಟು ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಟೂರ್ನಮೆಂಟ್ ಇಡೋರಿಗೆ ದೌಲ್ಸಾಬಣ್ಣವರು, ಜಯಶಂತಣ್ಣವರು, ಡೋಣಿ ರಾಮಣ್ಣವರು, ಹಲವಾರು ಇನ್ನೂ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಅದ್ಭುತವಾದ ಪ್ಲೇಟ್ ಇದು. ಈ ಥರ ಒಂದು ಸ್ಟ್ರೈಕ್ ರೊಟೇಷನ್ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಲಯದಲ್ಲಿದ್ದಾರೆ. ಲಯದಲ್ಲಿದ್ದಾಗ ಬಾಲು ಭಯದಲ್ಲಿರುತ್ತೆ. ನೋಡಬೇಕು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ರೈನ್ ಅವರಂತ. ಎಲ್ಲರ ದೃಷ್ಟಿ ರೈನ್ ಅವ್ರ ಕಡೆ. ಗಾಳಿಯಲ್ಲಿ ಚೆಂಡು, ತುಂಬಾ ಡಿಫಿಕಲ್ಟ್ ಕ್ಯಾಚ್ ಇದು. ಹಿಡಿದ್ರೆ ಅದ್ಭುತ, ಹಿಡಿದ್ರೆ ಅದ್ಭುತ, ಸೂಪರ್ ಕ್ಯಾಚ್. ವಾವ್, ಎಂತ ಅದ್ಭುತವಾದ ಕ್ಯಾಚ್ ಸೂರ್ಯ ಅವರು, ಸಂಗನವ್ರ ತಮ್ಮ ಸೂರ್ಯ ಅವರು. ಎಂತ ಒಂದು ಸೂಪರ್ ಕ್ಯಾಚ್ ಇದು. ಈ ಶಾಟು ಈಗ ಹೋಗ್ತಿದ್ದಾರೆ ಜಿಲಾನಿ, ಜಿಲಾನಿ, ಮಲ್ಲು NTR. ಅದ್ಭುತವಾದ ಕ್ಯಾಚ್ ಸೂರಿ, ಕಮ್ ಬ್ಯಾಕ್ ಆಯ್ತಿದು. ಪಾನ್ಸಂಗು, ಎಂತ ಬ್ರದರ್ ನೀವು ಪಡೆದುಕೊಂಡಿದ್ದೀರಿ, ನೀವೇ ಅದೃಷ್ಟ. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಕ್ರಿಕೆಟ್ ಆಡ್ತಾರೆ. ಎಂಥ ಒಂದು ಸೂಪರ್ ಫೀಲ್ಡಿಂಗ್ ಆಗಿತ್ತಿದ್ದು. ಒಳ್ಳೆ ಒಂದು ಸೆಲೆಕ್ಷನ್, ಯಂಗ್ಸ್ಟರ್ಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಮೂರ್ತಿ ಅಣ್ಣವರು. ಸೀನಿಯರ್ ಜೊತೆಗೆ ಹುಡುಗರು ಕರ್ಕೊಂಡು ಆಡ್ತಾ ಇದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ ಶಕ್ತಿನಗರ್ಗೆ ಕ್ರಿಕೆಟ್ಗೆ. ಅಂದರೆ ಹುಡುಗರನ್ನ ಬೆಳೆಸೋದು ತುಂಬ ಇಂಪಾರ್ಟೆಂಟು ಅಂತ ಒಬ್ಬ ದೊಡ್ಡ ಕ್ರಿಕೆಟ್ ಆಟಗಾರರು ಹಾಗೆ ಅಭಿಮಾನಿ ಮೂರ್ತಿ ಅಣ್ಣವರು. ವಾಹ್, ಎಷ್ಟು ಈಸಿಯಾಗಿ ಹೊಡೆದ್ರು. ಗುಡ್ ಲೆಂತ್ ಬಾಲಿ ಅವರಿಗೆ ತುಂಬ ಚೆಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಂದರೆ ಅವರ ಪೊಸಿಷನ್ನು, ಅವರ ಒಂದು ಸೈಜ್ ತಿಳ್ಕೊಬೇಕು ನಾವು. ಒಳ್ಳೆಯ ಬ್ಯಾಟ್ಸ್ಮನ್ ಮಲ್ಲು ಅವರು. ಲಯಕ್ಕೆ ಬಂದರೆ ಅದು ಕೂಡ ಕಷ್ಟ. ವಾವ್, ಸೂಪರ್ ಕ್ಯಾಚ್ ಇದು ಮೂರ್ತಿ ಅಣ್ಣವರಿಂದ. ಎಂಥ ಕ್ಯಾಚು. ಈ ಏಜಲ್ಲಿ ಕೂಡ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಮೂರ್ತಿ ಅಣ್ಣವರು. ಎಷ್ಟು ಒಂದು ಇದರೊಂದಿಗೆ ಈಗ ಬೆಂಗಳೂರಿನ ಬಾಲಕ, ಬೆಂಗಳೂರಿನ ಭಗವಂತ ಆಗಮಿಸಿದ್ದಾರೆ. ಆ ಭಗವಂತನ ಹೆಸರು ಸಜೆದ್ ಹುಸೇನ್. ದೊಡ್ಡ ಫ್ಯಾನ್ ಅವರು, CSK ಫ್ಯಾನು. ನಿನ್ನೆ ಇಶಾನ್ ಕಿಶನ್ ಫ್ಯಾನ್ ಆಗಿದ್ದಾರೆ. ನೋಡಬೇಕು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಸಜೆದ್ ಅವರು ಅಂತ. ಅವರು ಓಡೋದೇ ಒಂದು ಚೆಂದ ನೋಡೋದು. ಸ್ಕ್ರೀಸಲ್ಲಿ ಟುಕ್ 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 ಅಂತ ಓಡ್ತಾರೆ. ನೋಡ್ಬೇಕು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಇಬ್ಬರು ಪ್ಲೇಯರು. ಬಾಕ್ಸ್ನ ಟೀಮ್ ತೆಗೆದು, ಸಣ್ಣ ಕಿರಿಯ ವಯಸ್ಸಲ್ಲಿ ಟೀಮ್ ತೆಗೆದುಕೊಂಡು ಒಂದು ಟೂರ್ನಮೆಂಟ್ SPLನ ಗೆದ್ದಂಥ ಯಾರಾದರೂ ಇದ್ದರೆ ಅದು ಸಜೆದ್ ಅವರು. ಈಗಾಗಲೇ KP ಅವರು ಬಂದಿದ್ದಾರೆ, ಟೀಮ್ನ ಮೆಂಟರ್ ಅವರು. KP ಅವರು KKR ಟೀಮ್ನ ಮೆಂಟರ್. ಸಜೆದ್ ಸ್ಟ್ರೈಕಲ್ಲಿ, ಎಲ್ಲರ ಕಣ್ಣು ಬೆಂಗಳೂರಿನ ಭಗವಂತನಲ್ಲಿ. ವಾಹ್, ಎಷ್ಟು ಈಸಿ ಫ್ಲಿಕ್ ಇದು. ಮಲ್ಲವರು 2 ರನ್ ನೋಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಜೆದ್ ಅವರು ಇದ್ದಾರೆ ನಾನ್ ಸ್ಟ್ರೈಕ್ ಹ್ಯಾಂಡಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಟರ್ನ್ ಆಗೋದೇ ಕಷ್ಟ ಒಂದೊಂದು ಸಲ. ಶಾಂತ್ ಅವರಿಗೆ ಸ್ವಾಗತ. ಗೇಮ್ ಚೇಂಜರ್ ಅವರು.
ಗಾಳಿಯಲ್ಲಿ ಚೆಂಡು, ಇದು ಕೂಡ ವಾ, ಎಂಥ ಕ್ಯಾಚ್ ಇದು. ಈ ಕ್ಯಾಚ್ಗೆ ಎಲ್ಲ ಪ್ಲೇಯರ್ಸು ಅಪ್ರಿಷಿಯೇಟ್ ಮಾಡಲೇಬೇಕು. ಅದ್ಭುತವಾದ ಕ್ಯಾಚು ಸೂರ್ಯ ಅವರಿಂದ. ಎಂಥ ಅಮೋಘವಾದ ಒಂದು ಕ್ಯಾಚ್ ಹಿಡಿದಿದ್ದಾರೆ. ಮತ್ತೊಮ್ಮೆ ಒಳ್ಳೆ ಕಂಬ್ಯಾಕ್ ಇದೆ ಬ್ಲೂ ಸ್ಟಾರ್ ತಂಡಕ್ಕೆ. ಇದರೊಂದಿಗೆ ಓವರ್ನ ಮುಕ್ತಾಯ. ಮತ್ತೆ ಕಂಬ್ಯಾಕ್ ಮಾಡಿದೆ ಬ್ಲೂ ಸ್ಟಾರ್ ತಂಡ. ಈ ಓವರಲ್ಲಿ ಮ್ಯಾಕ್ಸ್ವೆಲ್ ಒಂದು ಸೂಪರ್ ಓವರ್ ಮಾಡಿದ್ರು. ಆರು ಓವರ್ ಮುಕ್ತಾಯಕ್ಕೆ 50 ರನ್ಗಳು, 7 ವಿಕೆಟ್ ಕೊಟ್ಟಿದ್ದಾರೆ 6 ಓವರ್ಗಳಲ್ಲಂದರೆ. ಒಂದು ಯಾವ ಥರ ಬ್ಯಾಟಿಂಗ್ ಆಗಿರ್ಬೋದು, ಸ್ವಲ್ಪ ನಾವು ಕೂಡ ಥಿಂಕ್ ಮಾಡಲೇಬೋದು. ಯಾಕಂದರೆ 8 ಓವರ್ ಮ್ಯಾಚ್ ಇದು. ಓವರಿಗೆ 1 ವಿಕೆಟ್ ಆದ್ರೂ 8 ಓವರ್ಗೆ 8 ವಿಕೆಟ್ ಹೋಗ್ಬೋದು. ಆದರೆ 6 ಓವರಲ್ಲಿ 7 ವಿಕೆಟ್ ಕಳೆದುಕೊಂಡು ಆದರೂ ಸ್ಕೋರು ಒಂದು 50. ಬ್ಯಾಟ್ಸ್ಮನ್ ಕಾಡ್ಲೂರಿನ ಸುದೀಪ್ 18 ಬಾಲ್ಗಳಲ್ಲಿ 70 ರನ್ ಹೊಡೆದಿದ್ರು. ಕಾಡ್ಲೂರಲ್ಲಿ ಒಂದು ಸಲ ನೋಡಬೇಕು, ಸುದೀಪ್ ಅವ್ರ ಕೈಯಲ್ಲಿದೆ ಈಗ ಮ್ಯಾಚು. ಯಾಕಂದರೆ 18 ಬಾಲ್ಗಳಲ್ಲಿ 56 70 ರನ್ ಹೊಡೆದಿದ್ರು ಒಂದು ಮ್ಯಾಚಲ್ಲಿ. ಅಂತ ಒಂದು ಇನ್ನಿಂಗ್ಸ್ ಆಡಿದರು, 8 6 ಅದರಲ್ಲಿ. ಸಜಾದ್ ಬೆಂಗಳೂರಿನ ಭಗವಂತ. ವಾವ್, ಸೂಪರ್ ಬಾಲ್ ಇದೆ ದೊಡ್ಡೇಶ್ ಅವರಿಂದ. ಯಾವುದೇ ಚಾನ್ಸ್ ಇಲ್ಲ, ಬಿಗ್ ಶಾಟ್ ಆಡ್ಲು. ಗುಡ್ ಲೆಂತ್ ಅಲ್ಲಿ ಬಿದ್ದು ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಮತ್ತೊಮ್ಮೆ ಬ್ಯಾಟಿಂಗ್ ಅಲ್ಲಿ ಸಜದ್. ಸೂಪರ್ ಶಾಟ್ ಇದು, ಆದರೆ ತುಂಬ ಈಸಿ ಕ್ಯಾಚ್ ಇದು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನ, 8 ವಿಕೆಟ್ ಪತನ. ಈಗ ಹೋಗ್ತಿದ್ದಾರೆ ರಂಗಪೂರಿನ ರಂಗನಗೌಡ. ಸುದೀಪ್ ರಂಗಪೂರಿನ ರಂಗ ಯಾವ ಥರ ಆಡ್ತಾ ನೋಡ್ಬೇಕು ರಂಗ. ರಂಗಪೂರಿನ ಸಜದವ್ರು ಇನ್ನೂ ಹೋಗಿಲ್ಲ, ಇನ್ನೊಂದು ಅರ್ಧ ತಾಸು ಆಗುತ್ತೆ ಹೊರಗೆ ಹೋಗೋಕ್ಕೆ. ವಾಹ್, ರಂಗಪೂರಿನ ಸಿಂಗಲ್ ಇದು. ಡಿಫ್ರೆಂಟ್ ಟೆಕ್ನಿಕ್ಕಿಂದ ಆಡ್ತಾರೆ ಇವತ್ತು. 6ಗಳ ಅವಸರ ಇದೆ ಅವ್ರ ಟೀಮ್ಗೆ. ಯಾವ ಥರ ಆಡ್ತಾರೆ ನೋಡಬೇಕು. ಸೂಪರ್ ಶಾಟ್ ಇದು, ಗ್ಯಾಪಲ್ಲಿದೆ ಚೆಂಡು. ಅದರಿಂದ ಮ್ಯಾಕ್ಸ್ವೆಲ್ ಅವರು ಓಡ್ತಾ ಇದ್ದಾರೆ. ಬಾಲ್ ಇಡುವ ಚಾನ್ಸಸ್ ಇಲ್ಲ ಅನ್ಸುತ್ತೆ, ಯಾಕೆ ವೇಗವಾಗಿ ಬಾಲ್ ಹೋಯ್ತು. ಒಳ್ಳೆ ಶಾಟ್ ಇದು. ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ದಾರೆ. 18 ಬಾಲ್ 56 ರನ್ ಯಾವ ಥರ ಹೊಡ್ತಿದ್ದೀನಿ ಅಂತ ಸುದೀಪ್ ಅವರು, ಕಾಡ್ಲೂರಿನ ಸುದೀಪು. ಸೂಪರ್ ಬ್ಯಾಟಿಂಗ್. ಇಬ್ಬರು ಸುದೀಪ್ ಇದ್ದಾರೆ, ಒಬ್ಬರು ಬೆಳ್ಳಿಗಿದ್ದಾರೆ, ಇನ್ನೊಬ್ಬರು ಚಾಕ್ಲೇಟ್ ಬಾಯ್. ಇಬ್ಬರು ಯುವ ಆಟಗಾರರು. ಯಾರನ್ನ ಎದುರು ಹಾಕೊಂಡ್ರು ಯುವಕರಿಗೆ ಎದುರು ಹಾಕೋಬಾರ್ದು ಅಂತ ಒಂದು ಗಾದೆನೇ ಇದೆ. ವಾವ್ ವಾವ್, ಸೂಪರ್ ಶಾಟ್ ಮತ್ತೊಂದು. ಆದರೆ ಫೀಲ್ಡರ್ ಇದ್ದಾರೆ ಅಲ್ಲಿ, ತುಂಬ ಈಸಿ ಆಗಿಡಿದ್ರು. ದೇವ ಬಾಲ್ ಇಡ್ಲಾರ್ದಂಗೆ ಕಾಣಿಸ್ತದೆ, ಛಲ ಹಿಡಿತಾರೆ ದೇವರು. ಅದ್ಭುತವಾದ ಫೀಲ್ಡರ್ ದೇವರು. ಯಂಗ್ಸ್ಟರ್ಸ್ ಜೊತೆಗೆ ಲೆಜೆಂಡ್ಸ್ ಕೂಡ ಇದ್ದಾರೆ ಬ್ಲೂ ಸ್ಟಾರ್ ತಂಡಕ್ಕೆ. ಅದೊಂದು ಪ್ಲಸ್ ಪಾಯಿಂಟ್ ಅವರಿಗೆ, ಹುಡುಗರಿಗೆ ಭಯನೂ ಇರುತ್ತೆ, ಅದೇ ಥರ ಸಪೋರ್ಟ್ ಕೂಡ ಇರುತ್ತೆ. ಈಗ ರಂಗಪೂರಿನ ರಂಗ ಸೂಪರ್ ಶಾಟ್ ನೇರವಾಗಿ
2 ರನ್ ನೋಡ್ತಾ ಇದ್ದಾರೆ, ರನ್ ಔಟ್ ಆಗೋ ಚಾನ್ಸು. ಇದರೊಂದಿಗೆ ಓವರ್ನ ಮುಕ್ತಾಯ. ಮಹೇಂದ್ರ ಅವರು ಅಂಪೈರ್ ಇದ್ದಾರೆ ಇವು ಇಂದಿನ ಮ್ಯಾಚ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮಹೇಂದ್ರ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅಂಪೈರಿಂಗ್ ಮಾಡ್ತಾ ಇದ್ದೀರಾ. 58 ರನ್ಗಳು, 8 ವಿಕೆಟ್ ನಷ್ಟಕ್ಕೆ. ಇನ್ನು 1 ಓವರ್ ಇದೆ. ಇಲ್ಲಿವರೆಗೆ ಯಾವುದೇ ಟೀಮು ಆಲ್ಔಟ್ ಆಗಿಲ್ಲ. ಇದೊಂದು ಒಳ್ಳೆ ಅವಕಾಶ ಇದೆ ಬ್ಲೂ ಸ್ಟಾರ್ ತಂಡಕ್ಕೆ. KKR ತಂಡವನ್ನು ಆಲ್ಔಟ್ ಮಾಡಲು ನೋಡಬೇಕು. ಯುವ ಆಟಗಾರರಿದ್ದಾರೆ ಸ್ಕ್ರೀಸಲ್ಲಿ. ನೆಕ್ಸ್ಟ್ ಮ್ಯಾಚು ಫೈಟರ್ಸ್ ಮತ್ತು ಬ್ಲ್ಯಾಕ್ ಕ್ಯಾಪ್ಸ್ ಇರುತ್ತೆ. ಈಗಾಗಲೇ ಫೈಟರ್ಸ್ ಅನ್ನೋದು ಆಟಗಾರರು ಭೀಮರಾಯ ನಾಯಕ್ ಅವರು ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಅದೇ ಥರ ವೀರೇಶ್ ಕೂಡ ನಿನ್ನೆ ಸೋತಂತ ಡ್ರೆಸ್ ಬಿಚ್ಚಿದೆ, ಹಂಗೆ ಬಂದು ಕೂತಿದ್ದಾರೆ. ವಿತ್ ಎನಿ ಕಂಡೀಷನ್ ಗೆಲ್ಲೇಬೇಕಂತ. ನೋಡಬೇಕು ಯಾವ ಥರ ಆಡ್ತಾರೆ ಅಂತಂದು. ಈಗಾಗಲೇ ಲೆಗ್ಗು ಸ್ಕ್ರೂ ಹಾಕ್ಕೊಂಡಿದ್ದಾರೆ ಮೊಣಕಾಲಿಗೆ. ಕರೆಕಲ್ ಚಾಲೆಂಜರ್ಸ್ ಟೀಮ್ ಓನರ್ ಕಮ್ ಕ್ಯಾಪ್ಟನ್. ಮ್ಯಾಚ್ ಗೆದ್ದ ತಕ್ಷಣ ಕರೆಕಾಯಿ ಬಾಯಲ್ಲಿ ಜಿಗಿದು ಈಜಾಡಿ ಬಂದರು. ಕಪ್ಪು ಮರೆತು ಅಲ್ಲೇ ಬಿಟ್ಟು ಬಂದಿದ್ದಾರೆ ಬಾಯಲ್ಲಿ. ದಯವಿಟ್ಟು ಯಾರಾದರೂ ತೆಗೆದುಕೊಂಡು ಬರ್ಬೋದು. ಕಡೆ ಓವರು ಮೋಸ್ಟ್ ಸೀನಿಯರ್ ಪ್ಲೇಯರ್ ಮೂರ್ತಿ ಅಣ್ಣವರಿಂದ ಮೋಸ್ಟ್ ಜೂನಿಯರ್ ಪ್ಲೇಯರ್ಗೆ. ವಾ 18 ಬಾಲ್ 56 ಮತ್ತೆ ಮರುಕಳಿಸುತ್ತೆ. ಎಂತ 6 ಇದು ಕಾರ್ತಿಕ, ಸೂಪರ್ 6. ಸಾರಿ ಸುದೀಪ, ನಿನ್ನ ಕಡೆಗಣಿಸಿದರೆ ಆಗಲ್ಲ ಕಾರ್ತಿಕ್. ಸುದೀಪ್ ಎಂತ ಒಂದು ಬಿಗ್ ಶಾಟ್ ಇದು ಸುದೀಪ್. ಮತ್ತೊಂದು ಬಿಗ್ ಶಾಟ್, ಒಳ್ಳೆ ಪ್ರಯತ್ನ. ನೇರವಾಗಿ ಫೀಲ್ಡರ್ ಕೈಯಲ್ಲಿ ಚೆಂಡು. ಉತ್ತಮವಾದ ಫೀಲ್ಡಿಂಗಲ್ಲಿ ಉತ್ತಮವಾದ ಫೀಲ್ಡಿಂಗ್. ಕೇವಲ 1 ರನ್ನು. ಯಾಕಂದರೆ ಡೇಂಜರ್ಸ್ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾರೆ ಸುದೀಪ್ ಅವರು. ಒಂದು ಕಾಡ್ಲೂರು, ಒಂದು ರಂಗಪೂರು ಯುವ ಪ್ರತಿಭೆಗಳು, 2 ಹಳ್ಳಿಯ ಪ್ರತಿಭೆಗಳು. ಹಳ್ಳಿಯ ಪ್ರತಿಭೆಗಳು ಡೆಲ್ಲಿವರೆಗೆ ಕೇಳಿಸುತ್ತೆ ಅವರು ಸೌಂಡ್ ಮಾಡಿದರೆ. ಈಸಿ ಕ್ಯಾಚ್, ಎಂತೆಂಥ ಕ್ಯಾಚ್ ಹಿಡಿದು ಈಗಾಗಲೇ ಬಿಸಾಡಿದ್ದಾರೆ ಸೂರ್ಯ ಅವರು. ಇಂಥ ಕ್ಯಾಚನ್ನು ಬಿಡಲು ಚಾನ್ಸೇ ಇಲ್ಲ. ಆಲ್ಔಟ್ ಆಗುವ ಎಲ್ಲ ಚಾನ್ಸ್ ಇದೆ KKR ತಂಡಕ್ಕೆ. ಈಗಾಗಲೇ 9 ವಿಕೆಟ್ ಕಳೆದುಕೊಂಡಿದೆ. ಈಗ ಹೋಗ್ತಿದ್ದಾರೆ ಮತ್ತೊಂದು ಕಾಡ್ಲೂರಿನ ಚಿರತೆ, ಮರಿ ಚಿರತೆ. ಎಷ್ಟು ಚಂದ ಸ್ಟೇರಿಂಗ್ ಹಿಡಿತಾರೋ ಅಷ್ಟೇ ಚಂದ ಚೆಂಡು ಹಿಡಿತಾರೆ ಸೂರ್ಯ ಅವರು. ಅದ್ಭುತ, ನಿಮ್ಮ ಕ್ಯಾಚ್ ನೋಡಲೇ ಅದ್ಭುತ. ಸ್ಟೇರಿಂಗು ಈ ಹುಡುಗರು ಸಾಯಂಕಾಲವರೆಗೂ ಕೆಲವು ಹುಡುಗರು ಬರೀ ಬಾಲೇ ಹಿಡಿತಾರೆ, ಮ್ಯಾಚಲ್ಲಿ ಬಾಲ್ ಬಿಡ್ತಾರೆ. ಆದರೆ ಸಾಯಂಕಾಲವರೆಗೂ ನೈಟೆಲ್ಲ ಸ್ಟೇರಿಂಗ್ ಹಿಡಿದು ಹಗಲಲ್ಲಿ ಫ್ರೀ ಇದ್ದಾಗ ಬಂದು ಬಾಲ್ ಹಿಡಿತಾರೆ ಸೂರ್ಯ ಅವರು. ಅದ್ಭುತವಾದ ಕ್ಯಾಚಿಂಗ್ ಇದು. KKR ತಂಡದ ಪ್ರಶಂಸಬೇಕು ಸೂರ್ಯ ಅವರಿಗೆ. ಅಲ್ಲೇ ಇದ್ದೀರಾ, ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತೋರಿಸಿ. ಓಕೆ, ಥ್ಯಾಂಕ್ ಯು. ಓ ವೈಡ್ ಬಾಲ್ ಇದು. ಕನೆಕ್ಟ್ ಆಗಿದ್ರೆ 1 ಬೌನ್ಸ್ ಓವರ್ ದಿ ಬೌಂಡ್ರಿ ಲೈನ್ ಆಗ್ತಿತ್ತು. ಕಾಶಿಮ್ ಅಲಿ ಅವರು ಅದ್ಭುತವಾದ ಓನರ್, ಕ್ಯಾಪ್ಟನ್ ಇದ್ದಾರೆ ಅವ್ರ ತಂಡಕ್ಕೆ. ಕಾಡ್ಲೂರಿನ ಅತ್ಯಂತ ಜನಪ್ರಿಯ ಆಟಗಾರ. ವಾವ್ ಸಿಂಪ್ಲಿ ಅಮೇಸಿಂಗ್. 1 ಬೌನ್ಸ್ ಓವರ್ ದಿ ಬೌಂಡ್ರಿ ಲೈನ್. ಯಾವ ಥರ ಆಡಬೇಕು ಬ್ಯಾಟಿಂಗ್ ಅಂತ ಅವರೆಲ್ಲ ಟೀಮ್ ಹುಡುಗರಿಗೆ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ ಬಂದು.
ಸುಮ್ಮನೆ ಇಷ್ಟಂದ್ರು ಜಸ್ಟ್ ಫ್ಲಿಕ್ ಮಾಡಿದರು, ರೋಹಿತ್ ಶರ್ಮಾ ಮಾಡಿದ ಥರ. ನೋಡಲು ಸಚಿನ್ ಥರ ಕಾಣ್ತಾರೆ. ಅವರೆಲ್ಲ ಬ್ರದರ್ಸು ಸಚಿನ್ ಅಭಿಮಾನಿಗಳು. ಮತ್ತೊಮ್ಮೆ ಫೀಲ್ಡಿಂಗಲ್ಲಿ ಬದಲಾವಣೆ. ಕಾಶಿಮ್ ಅಲಿ ಅವರು ನೋಡಬೇಕು ಯಾವ ಥರ ಆಡ್ತಾರೆ ಉಳಿದ ಬಾಲ್ಗಳಲ್ಲಿ ಅಂತ. ಅದ್ಭುತವಾದ ಒಂದು ಕಮ್ಬ್ಯಾಕ್ ಆಗಿದೆ ಎರಡು ತಂಡದ ಇಲ್ಲಿವರೆಗೆ. ಸೂಪರ್ ಶಾಟ್ ಇದು, ಅಷ್ಟೇ ಉತ್ತಮವಾದ. ಸೂಪರ್ ಶಾಟು ಲಾಂಗ್ ಆನಲ್ಲಿ ರನ್ ಹೊಡಿದ್ರೆ ಔಟ್ ಆಗೋ ಚಾನ್ಸ್ ಇರುತ್ತೆ. ಓ, ಓಡಿದ್ರೆ ಆಲ್ ಔಟ್ ಆಗ್ತಿದ್ರು. ಒಳ್ಳೆಯ ಒಂದು ನಿರ್ಣಯ ತೆಗೆದುಕೊಂಡ್ರು. ಇದರೊಂದಿಗೆ ಓವರ್ನ ಮುಕ್ತಾಯ. ಒಳ್ಳೆಯ ಕಮ್ಬ್ಯಾಕ್ ಫೈನಲ್ ಆಗಿ KKR ತಂಡದ್ದು. ಸ್ಕೋರ್ 72 ರನ್ಗಳು. ಮ್ಯಾಚ್ ಗೆಲ್ಲಬೇಕಂದ್ರೆ 73 ರನ್ಗಳ ಅವಶ್ಯಕತೆ ಇದೆ ಬ್ಲೂ ಸ್ಟಾರ್ ತಂಡಕ್ಕೆ.
ಬ್ಲ್ಯಾಕ್ ಕ್ಯಾಪ್ ಸೋರ್ಸರ್ಸ್ ಫೈಟರ್ಸ್ ತಂಡದ್ದು ಈಗಾಗಲೇ 2 ತಂಡದ ಆಟಗಾರರು ಬರ್ತಾ ಇದ್ದಾರೆ, ಸ್ವಲ್ಪ ಜನ ಬಂದಿದ್ದಾರೆ. ಆದಷ್ಟು ಬೇಗನೆ ನಿಮ್ಮ ಒಂದು ಪ್ಲೇಯಿಂಗ್ 11 ಬಂದು ಕೊಟ್ಟು ಹೋಗ್ಬೇಕಿಲ್ಲಿ. ಇನ್ನೊಂದು 10 ನಿಮಿಷ ಆದಮೇಲೆ ದಯವಿಟ್ಟು 2 ತಂಡದ ನಾಯಕರು ಬಂದು ಪ್ಲೇಯಿಂಗ್ 11 ಕೊಟ್ಟು ಹೋಗಬೇಕು. ಇಮ್ಮಿಡಿಯೇಟಾಗಿ ಮ್ಯಾಚ್ ಇರುತ್ತೆ, ಯಾಕಂದ್ರೆ ಬಿಸಿಲು ತುಂಬ ಆಗುತ್ತೆ. ಆಫ್ಟರ್ 12 PM ತುಂಬ ಕಷ್ಟ ಮ್ಯಾಚ್ ನೋಡಲು, ಆಡಲು ಮತ್ತು ಕೂಡಲು. ಇಬ್ಬರು ಲೆಜೆಂಡ್ ಪ್ಲೇಯರ್ಸ್ ಬ್ಯಾಟಿಂಗಲ್ಲಿ ಬಂದಿದ್ದಾರೆ. ಬಾಲಿಂಗ್ ಮಾಡಲು ಯಂಗ್ ಪ್ಲೇಯರ್ ಇದ್ದಾನೆ ಸುದೀಪ್ ಚೂಪ್ಯ. ಓಕೆ, ಸ್ಟಾರ್ಟ್. ಕ್ಲೀನ್ ಬೋಲ್ಡ್. ಇದು ಫುಲ್ ಟಾಸ್ ಬಾಲ್ ಆಗಿತ್ತು, ಸರಿಯಾಗಿ ರೀಡ್ ಮಾಡದೆ ಕ್ಲೀನ್ ಬೋಲ್ಡ್ ಆಯಿತು. ಬ್ಲೂ ಸ್ಟಾರ್ ತಂಡಕ್ಕೆ ಮೊದಲೇ ಬಾಲಲ್ಲಿ ಆಘಾತ. ಅವ್ರದ್ದು ಕೂಡ ಮೊದಲೇ ಬಾಲಲ್ಲಿ ವಿಕೆಟ್ ಹೋಗಿತ್ತು KKR ತಂಡದ್ದು. ಸೊ ಬ್ಲೂ ಸ್ಟಾರ್ಸ್ ಕೂಡ ಅದೇ ಥರ ಮೊದಲೇ ಬಾಲಲ್ಲಿ ವಿಕೆಟ್ ಹೋಯ್ತು. ಬ್ಯಾಟಿಂಗ್ ಬರ್ತಿದ್ದಾರೆ ತರುಣ್ ಸಾಗರ್ ಅವರು, ಸೂಪರ್ ಪ್ಲೇಯರ್ ಅವರು ಕೂಡ. ಒಂದೇ ಅಕ್ಕಪಕ್ಕದ ಊರಿನ ಆಟಗಾರರಿಂದ ಬ್ಯಾಟಿಂಗ್ ಮತ್ತು ಬಾಲಿಂಗ್ ನಡೀತಾ ಇದೆ. ಸಿಕ್ಸ್ಗೆ 201 ಅವರ ಗೆಳೆಯ KP ಅವರಿಂದ 6ಗೆ 201 ಈಗಾಗಲೇ ಪ್ರಕಟಣೆ ಬಂದಿದೆ. ಕೇವಲ ತರುಣ್ ಅವರಿಗೆ ಮಾತ್ರ 201 ಪ್ರತಿ 6ಗೆ ಜಗ್ಗು KP ಅವರಿಂದ. ಸೂಪರ್ ಶಾಟ್ ಇದು, ಎಷ್ಟು ಕಾನ್ಫಿಡೆನ್ಸ್ ಇಂದ ಆಡಿದರು ತರುಣ್ ಅವರು. ಈ ಓವರಲ್ಲಿ 3 ವಿಕೆಟ್ ಏನಾದರೂ ತೆಗೆದ್ರೆ 501 ಇರುತ್ತೆ ಜಯಶಾಂತ್ ಅಣ್ಣವ್ರ ಕಡೆಯಿಂದ. ಈಗಾಗಲೇ 1 ವಿಕೆಟ್ ತೆಗೆದುಕೊಂಡಿದ್ದಾರೆ. ಇನ್ನು 4 ಬಾಲ್ಗಳಲ್ಲಿ 2 ವಿಕೆಟ್ ತೆಗೆದ್ರೆ 501 ಇರುತ್ತೆ. 2 ವಿಕೆಟ್ ತೆಗೆದುಕೊಂಡ್ರೆ 4 ಬಾಲಲ್ಲಿ. ಮತ್ತೊಂದು ಬೋಲ್ಡ್. ವಾವ್, ಎಂತ ಸೂಪರ್ ಬಾಲ್ ಇದು. ಯಾರ್ಕರ್ ಬಾಲು ರೀಡ್ ಮಾಡಲಿ ಎಡವಿದ್ರು ನರೇಶ್ ಅಣ್ಣವರು. ಎಂತ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿದೆ KKR ತಂಡ. ಈಗ ಇನ್ನೊಂದು ವಿಕೆಟ್ ತೆಗೆದ್ರೆ 501 ಅವ್ರದ್ದಾಗುತ್ತೆ. ಈಗಾಗಲೇ 3 ಬಾಲ್ಗಳಲ್ಲಿ 2 ವಿಕೆಟ್ ತೆಗೆದುಕೊಂಡಿದ್ದಾರೆ ಸುದೀಪ್ ಚೂಪಿ, ರಂಗಪೂರಿನ ರಂಗ. ಈಗ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಬರ್ತಾ ಇದ್ದಾರೆ ಸ್ಕ್ರೀಸ್ಗೆ.
ಚೂಪಿ ಅವರಿಂದ. ವಾವ್, ಗಾಳಿಯಲ್ಲಿತ್ತು ಚೆಂಡು, ಯಾವುದೇ ಫೀಲ್ಡರ್ ಇರಲಿಲ್ಲ, ಈಸಿಯಾಗಿ ಸಿಂಗಲ್ ತೆಗೆದುಕೊಂಡ್ರು ಮ್ಯಾಕ್ಸಿ ಅವರು. ಇನ್ನು 2 ಬಾಲ್ಗಳಲ್ಲಿ 1 ವಿಕೆಟ್ ತೆಗೆದ್ರೆ 501 ಶೇಷಾಂತ್ ಅಣ್ಣೂರ್ ಕಡೆಯಿಂದ ರಂಗಪೂರಿನ ರಂಗಗೆ. ಲಾಂಗ್ ಆಫ್ ಅಲ್ಲಿ ಬೆಂಗಳೂರಿನ ಭಗವಂತ ಸಜ್ಜದವರು. ಓ, ಮತ್ತೊಂದು ಎಡ್ಜ್. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅವರ ಆ್ಯಕ್ಷನಲ್ಲಿ ಬಾಲ್ ಜಡ್ಜ್ ಮಾಡೋದು, ಚೂಪಿ ಅವರ ಬಾಲಿಂಗು. ಯಾಕಂದರೆ ಕೋಚರು ಶರ್ಬಣ್ಣ ನಾಯಕ್ ಅವರು ಅವರಿಗೆ ಬಾಲ್ಯದಲ್ಲಿ ಒಳ್ಳೆಯ ಒಂದು ಕೋಚ್ ಕೊಟ್ಟಿದ್ದರಿಂದ ಇಲ್ಲಿವರೆಗೆ ಬೆಳ್ಕೊಂಡು ಬಂದಿದ್ದಾರೆ. ಅದಾದ ನಂತರ ರಾಘವನ್ HM ಅವರಲ್ಲಿ ಪಳಗಿದ್ದಾರೆ. ಮಿಸ್ ಮಾಡಿಕೊಂಡ್ರು. ಇದರೊಂದಿಗೆ 1 ಓವರ್ನ ಮುಕ್ತಾಯ. 1 ರನ್ನು, 2 ವಿಕೆಟು. ಕ್ಷಮೆ ಇರಲಿ, 2 ರನ್ಗಳು. 1 ಓವರ್ ಮುಕ್ತಾಯಕ್ಕೆ 2 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ಆಫ್ 1 ಓವರ್ 2 ವಿಕೆಟ್ಸ್, 2 runs ಫಾರ್ ದಿ ಬ್ಲೂ ಸ್ಟಾರ್ ಟೀಮ್. 2 wickets for the Blue Star team. ದೊಡ್ಡವರೇ ಅಣ್ಣ, ಈ ಕಡೆ ಸ್ವಲ್ಪ ಬೌಂಡ್ರಿ ಲೈನ್ ಹೊರಗಡೆಯಿಂದ ಹೋಗಿ ದಯವಿಟ್ಟು. ಓಕೆ, ಈಗ ರೈನ್ ಅವರಿಂದ ಬೌಲಿಂಗು. ಇವರು ಕೂಡ ವೇಗದ ಬಾಲರು. ರೈನ್ ಅವರು ಒಂದು ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡೋದರಲ್ಲಿ ಹೆಸರುವಾಸಿ, ಒಳ್ಳೆ ಫಾಸ್ಟ್ ಬಾಲರ್ ಅವರು. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಶಾಂತು. ಈಸಿ ಬಾಲ್ ಇದು, ಅವ್ರ ಲೆವೆಲ್ಗೆ ತುಂಬ ಈಸಿಯಾಗಿ ಆಡ್ತಾರೆ ಮ್ಯಾಕ್ಸ್ವೆಲ್ ಅವರು ಇಂಥ ಬಾಲ್ನ. ಆದರೆ ಬೌಂಡ್ರಿ ಓವರ್, ಯಾಕಂದರೆ ಹಿಂದೆ ವಿರಾಟ್ ಕೊಹ್ಲಿ ಅವರು ಓಡ್ತಾ ಇದ್ದಾರೆ ಬಾಲ್ ಹಿಡಿಯಲು. ಕೇವಲ 2 ರನ್ನು. ವಾವ್, ಸೂಪರ್ ಶಾಟ್. ಮ್ಯಾಕ್ಸ್ವೆಲ್ ಅವರ ಒಂದು ಆಟ ಮತ್ತೊಮ್ಮೆ ನಡೀತಾ ಇದೆ ಇಲ್ಲಿ. ಮತ್ತೊಂದು ಸೂಪರ್ ಶಾಟು ಲಾಂಗ್ ಆಫ್ನಲ್ಲಿ. ಸತತ 3 ಬೌಂಡ್ರಿ ಬಂದಿದೆ ಈ ಓವರಲ್ಲಿ. ಇದಾದ ನಂತರ ಫೈಟರ್ಸ್ ಮತ್ತು ಬ್ಲ್ಯಾಕ್ ಕ್ಯಾಪ್ ತಂಡದ
ಮ್ಯಾಚ್ಗಳಿರುತ್ತೆ. ದಯವಿಟ್ಟು ಎರಡು ತಂಡದ ಕ್ಯಾಪ್ಟನ್ಗಳು ಬಂದು ಪ್ಲೇಯಿಂಗ್ 11 ಕೊಡಬೇಕು. ಒಳ್ಳೆ ಕಂಬ್ಯಾಕ್ ಇದು ರಮೇಶ್ ಅವರಿಂದ. ಇಂಥ ಒಂದು ಲೈನಲ್ಲಿ ಅಂತ ಆಡಿ ತುಂಬ ಡಿಫಿಕಲ್ಟ್ ಆಗುತ್ತೆ ಬ್ಯಾಟ್ಸ್ಮನ್ಗೆ. ಇದರೊಂದಿಗೆ ಮ್ಯಾಕ್ಸಿ ಅವರು ಔಟ್ ಆಗಿ ನಿರ್ಗಮಿಸಿದ್ದಾರೆ. ಒಳ್ಳೆಯ ಕಂಬ್ಯಾಕ್ ಇದು KKR ತಂಡದ್ದು. ಒಂದು ಮೋಸ್ಟ್ ಡೇಂಜರಸ್ ಪ್ಲೇಯರ್ ಆಗಿದ್ರು ಅವರು. ಪ್ರೈಲನತ್ತ ಹಿಂತಿರುಗ್ತಾ ಇದ್ದಾರೆ. ಒಳ್ಳೆಯ ಕಂಬ್ಯಾಕು KKR ತಂಡ. ಒಳ್ಳೆಯ ಕ್ಯಾಚ್ ಕೂಡ ಶಾಲಮಣ್ಣ ಅವ್ರದ್ದು, ಸೂಪರ್ ಕ್ಯಾಚ್. ನೆಕ್ಸ್ಟ್ ಮ್ಯಾಚ್ ಫೈಟರ್ಸ್ ಮತ್ತೆ ಬ್ಲಾಕ್ ಕ್ಯಾಪ್ಸ್ ಇರುತ್ತೆ. ದಯವಿಟ್ಟು ಎರಡು ತಂಡದ ನಾಯಕರು ಬಂದು ಪ್ಲೇಯಿಂಗ್ 11 ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಆಫ್ಟರ್ ಕಂಪ್ಲೀಟ್ ಆಫ್ 2 overs 16 runs, loss of 3 wickets ಫಾರ್ ದಿ ಬ್ಲೂ ಸ್ಟಾರ್ ಟೀಮ್. 16 1-6 ಬೆಂಗಳೂರಿನ ಭಗವಂತ ಸಜದ್ ಅವರು ಒಂದೇ ಭಾರತ್ ಟ್ರೈನಲ್ಲಿ ಬಂದಿದ್ದಾರೆ. ಬ್ಯಾಟಿಂಗ್ಗೆ ಬಂದಿದ್ದಾರೆ ದೊಡ್ಡೇಶ ಗುಣಸಂಧಿ. ದೊಡ್ಡೇಶ್ ಅವರು KPCL ಎಂಪ್ಲಾಯ್ ಅವರು. ನಮ್ಮ ಸುತ್ತಲೇ ನಮ್ಮ ಪಕ್ಕದ ಹಳ್ಳಿಯ ಏಗನೂರಿನವರು, ಅದ್ಭುತವಾದ ಆಲ್ರೌಂಡರ್ ಅವರು, ಬಡಿ ಆಟಗಾರರು. ಬ್ಯಾಟಿಂಗಲ್ಲಿ ಕಾಳೂರಿನ ತರುಣ್ ಸಾಗರ್ ಅದ್ಭುತವಾದೊಂದು ಪ್ರದರ್ಶನ ಮಾಡಿದ ತರುಣ್ ಸಾಗರ್ ಅವರು ಕಾಳೂರು ಮತ್ತು ಕರೇಕಲ್ ಪ್ರೀಮಿಯರ್ ಲೀಗ್ಗಳಲ್ಲಿ. ಕ್ಯಾಚ್ ಆಗೋ ಚಾನ್ಸ್ ಇದೆ, ನೋಡಬೇಕು ಬೈಕ್ ಅವರು ಅದರಿಂದ. ವಾ, ಸಿಂಪಲ್ ಆಗಿ ಹಿಡಿದ್ರು. ಸ್ಟೈಲ್ ಮಾಡೋದ್ರಲ್ಲಿ ನಂಬರ್ 1 ಯಾರಾದ್ರೂ ಇದ್ರೆ ಅದು ಬೈಕ್ ಅವರು. ಸ್ಟೈಲಿಶ್ ಸ್ಟಾರ್ ಅವರು, ಸ್ಟೈಲಿಶ್ ಸ್ಟಾರ್. ಸಜದ್ ಅವರು ದಯವಿಟ್ಟು ಹೋಗ್ಬಿಡಿ, ನೀವು ಹೋಗಿ ಬರೋಷ್ಟರಲ್ಲಿ ಮತ್ತೆ ½ an hour ಆಗುತ್ತೆ. ಮಲ್ಲು ಅವರ ಮುಖದಲ್ಲಿ ನಗು. ಮೊದಲೇ ಬಾಲ್ ಫುಲ್ ಟಸ್ ಬಾಲಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಸ್ವಲ್ಪ 6 ಹೋಗೋ ಚಾನ್ಸ್ ಇತ್ತು, ಆದರೆ ಮಿಸ್ ಹಿಟ್ಟಾಗಿ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ. ಇದರೊಂದಿಗೆ ತರುಣ್ ಸಾಗರ್ ಅವರು 200 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ ಜಗ್ಗು KP ಅವರ ಒಂದು ಅಕೌಂಟಿಂದ. ಈಗ ಅದಿರಾಮ್ ಇವರು ಕೂಡ ಅದ್ಭುತವಾದ ಕ್ರಿಕೆಟರು. KPCL ಪ್ರೀಮಿಯರ್ ಲೀಗಲ್ಲಿ ಅದ್ಭುತವಾಗಿ ಆಟ ಆಡಿದ್ದಾರೆ. ಇಬ್ಬರು ಆಟಗಾರರು ಬ್ಯಾಟಿಂಗಲ್ಲಿರೋರು.
ಸೂಪರ್ ಸಿಂಗಲ್ ಇದು, ಒಳ್ಳೆಯ ಸಿಂಗಲ್ ಇದು. ನೆಕ್ಸ್ಟ್ ಮ್ಯಾಚ್ ಫೈಟರ್ಸ್ ಮತ್ತು ಬ್ಲ್ಯಾಕ್ ಕ್ಯಾಪ್ಸ್ ಇರುತ್ತೆ. ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬಂದು ನೀವು ಟೀಮ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ಲೇಯಿಂಗ್ ಲೆವೆನ್ನ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾವು ಪದೇ ಪದೇ ನಾವು ಹೇಳೋದು ಸರಿಯಲ್ಲ ಮೈಕಲ್ಲಿ. ಈಗಾಗಲೇ ಒಂದು 8-10 ಸಲ ನಾವು ಅನೌನ್ಸ್ ಮಾಡಿದ್ದೀವಿ, ಇನ್ನೊಂದು ಸಲ ಮಾಡ್ತೀವಿ. ಬೇಜಾರಾಗದೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಪ್ಲೇಯಿಂಗ್ ಲೆವೆನ್ನು. ಮತ್ತೊಂದು ಈಸಿ ಸಿಂಗಲ್ ಇದು, ಯಾವುದೇ ಚಾನ್ಸ್ ತಗೊಳ್ಕೊಂತಿಲ್ಲ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಈಗಾಗಲೇ ಡಗ್ಔಟ್ನಲ್ಲಿ ಹಿಂತಿರುಗಿದ್ದಾರೆ. ಸೂಪರ್ ಶಾಟ್ ಇದು, ಗ್ಯಾಪರ್ ಇದೆ ಚೆಂಡು, ಆದರೆ ಅದರಿಂದ ಉತ್ತಮವಾದ ಫೀಲ್ಡಿಂಗ್, ಸೂಪರ್ ಫೀಲ್ಡಿಂಗ್ ಅಲ್ಲಿ ಬಾಯ್ಕ್ ಅವರಿಂದ. ಒಳ್ಳೆ ಯಂಗ್ ಟೀಮ್ ಇದೆ KKR ತಂಡ, ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಸೀಸನ್ಗೆ ಅನ್ಸುತ್ತೆ ಕಾಶಿಮ್ ಅವರು. ಮತ್ತೊಂದು ಸೂಪರ್ ಬಾಲು, ಅಷ್ಟೇ ಉತ್ತಮವಾದ ಪ್ಲೇಡು ದೊಡ್ಡೇಶ್ವರಿಂದ. ಈಸಿ ಸಿಂಗಲ್ ಬಾಲು ಬೆಂಗಳೂರಿನ ಭಗವಂತನ ಕೈಯಲ್ಲಿ. ಸಜ್ಜದ್ ಉತ್ತಮವಾದ ನಾಯಕ ಗುಣ ಹೊಂದಿರೋ ಆಟಗಾರ. ವೆಲ್ ಪ್ಲೇಡ್, ಸೂಪರ್ ಪ್ಲೇಡ್ ಇದು, ಆದರೆ ಕಾರ್ತಿಕ್ ಅವರು ಬಿಡ್ತಾ ಇಲ್ಲ ಚೆಂಡನ್ನು. ನಿನ್ನೆ ಯಾವ ಥರ ಕೊಹ್ಲಿ ಅವರು ಮಾಡಿದ್ರು ಅದೇ ಥರ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದೇ ಸ್ವಲ್ಪ ಏಜ್ ಡಿಫ್ರೆನ್ಸ್ ಆಗಿದ್ದಾರೆ, ಬೌಂಡ್ರಿ ಆಗುವ ಎಲ್ಲ ಚಾನ್ಸಸ್ ಇತ್ತು. ಇದರೊಂದಿಗೆ ಓವರ್ನ ಮುಕ್ತಾಯ ಅಂಪೈರ್ ಸಂದೀಪ್ ದಯಾಳಿಂದ. 3 ಓವರ್ ಮುಕ್ತಾಯಕ್ಕೆ 22 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. 3 ಓವರ್ ಮುಕ್ತಾಯಕ್ಕೆ 22 ರನ್ಗಳು. ಆಫ್ಟರ್ ಕಂಪ್ಲೀಷನ್ ಆಫ್ 3 overs 22 runs, ಲಾಸ್ ಆಫ್ 4 ವಿಕೆಟ್ಸ್ ಫಾರ್ ದಿ ಬ್ಲೂ ಸ್ಟಾರ್ ಟೀಮ್. ಮತ್ತೊಮ್ಮೆ 2ನೇ ಓವರ್ ಹಾಕಲು ಬಂದಿದ್ದಾರೆ ರೈನಾ ಅವರು. ಮೋಸ್ಟ್ ಡೇಂಜರಸ್ ಆಲ್ರೌಂಡರ್ ಶಕ್ತಿನಗರದಲ್ಲಿ ಅವರು ಕೂಡ ಒಬ್ಬರು, ರಮೇಶ್ ರೈನಾ ಅವರು. ಸುದೀಪ್ ಇವರು ಕೂಡ ಸ್ಟೈಲಿಶ್ ಸ್ಟಾರು. ಎಷ್ಟು ಈಸಿಯಾಗಿ ಸಿಂಗಲ್ ತೆಗೆದುಕೊಂಡ್ರು ಇದು ನಿಂತಲ್ಲೇ. ಶಿವ ಅವರಿಗೆ ಸ್ವಾಗತ. ಭಾಳ ದಿನಗಳ ನಂತರ ಇವತ್ತು ಬಂದಿದ್ದಾರೆ ಶಿವ ಅವರು ಗ್ರೌಂಡ್ಗೆ. ಮತ್ತೊಂದು ಒಳ್ಳೆಯ ಬಾಲು, ಯಾವುದೇ ರನ್ ಇಲ್ಲ. ಸೂಪರ್ ಶಾಟ್ ಇದು, 4 ಆಗುವ ಚಾನ್ಸ್. ಓ ಒಳ್ಳೆ ಫೀಲ್ಡಿಂಗ್ ಇಲ್ಲಿ ಸಜ್ಜದ್ ಅವರು. ವಾಹ್, ಎಂತ ಒಂದು ಫೀಲ್ಡಿಂಗ್ ಇದು, ಟೀಮ್ನ ಬೌನ್ಸ್ ಮಾಡುತ್ತೆ. ಇಂಥ ಫೀಲ್ಡಿಂಗ್ ಅವಶ್ಯಕತೆ ಇದೆ KKR ತಂಡಕ್ಕೆ. ಮತ್ತೊಂದು ಅದ್ಭುತವಾದ ಶಾಟು, ನೇರವಾಗಿ ಕ್ಯಾಪ್ಟನ್ ಸೂರ್ಯ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದ ಒಂದು ಫೀಲ್ಡಿಂಗ್ ಸೆಟ್ ಮಾಡಿದ್ದಾರೆ ಸೂರ್ಯ ರಾಯ್ ಅವರು. ಕಾಡ್ಲೂರಿನ ರಾಯ್ ಅವರು ಕೂಡ ಕಾರ್ಯನಿರ್ವಹಿಸ್ತಾರೆ KPCಯಲ್ಲಿ ಅಫಿಷಿಯಲ್ ಆಗಿ. ರೀಸೆಂಟಾಗಿ EPL ಅಲ್ಲಿ ಡೆಸರ್ಟ್ ಡೆಮನ್ಸ್ ತಂಡದಿಂದ ಗೆಲುವು ಸಾಧಿಸಿದ್ರು. ಒಳ್ಳೆಯ ಸ್ಲೋ ಬಾಲು, ಅಷ್ಟೇ ಈಸಿಯಾಗಿ ಪಿಕ್ ಮಾಡಿದರು ಆದಿರಾಮ್ ಅವರು. ಒಳ್ಳೆಯ ಸಿಂಗಲ್ ಇದು.
ಕ್ಯಾಚ್ ಆಗೋ ಚಾನ್ಸ್ ಇದೆ. ಸಜದ್ ಅವರು ಬಾಲ್ ಹಿಂದೆ, ಅಜಯ್ ಅವರು ಕೂಡ ಇದ್ದಾರೆ. 2 ರನ್ ನೋಡ್ತಾ ಇದ್ದಾರೆ. ಒಳ್ಳೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇದು. ಸೂಪರ್ ರನ್ನಿಂಗ್ ಇದು ದೊಡ್ಡೇಶ್ ಮತ್ತು ಆದಿರಾಮ್ ಅವರಿಂದ. ನಾಲ್ಕು ಓವರ್ ಮುಕ್ತಾಯಕ್ಕೆ 28 ರನ್ಗಳು. ಆಫ್ಟರ್ ಕಂಪ್ಲೀಷನ್ ಆಫ್ 4 overs 28 runs. ರಿಮೈನಿಂಗ್ 4 overs ದೇ ರಿಕ್ವೈರ್ಡ್ 45. 4 ಓವರ್ಗಳಲ್ಲಿ 45 ರನ್ಗಳ ಅವಶ್ಯಕತೆ ಇದೆ ಬ್ಲೂ ಸ್ಟಾರ್ ತಂಡ ಈ ಮ್ಯಾಚ್ ಗೆದ್ದು ಈ ಟೂರ್ನಮೆಂಟಲ್ಲಿ ಇನ್ನು ಜೀವಂತವಾಗಿ ಇರಬೇಕಂದ್ರೆ ಈ ಮ್ಯಾಚ್ ಇಂಪಾರ್ಟೆಂಟ್ ಅವರಿಗೆ. ಇನ್ನೂ ಚಾನ್ಸ್ ಇದೆ ಈ ಮ್ಯಾಚು ಹೋದ್ರೂ, ಆದರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಲೆಕ್ಕಾಚಾರಗಳು ಉಲ್ಟಾ ಪಲ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಟೂರ್ನಮೆಂಟಲ್ಲಿ ಈಗಾಗಲೇ ಜಾವೇದ್ ಅವರು ಬರ್ತಾ ಇದ್ದಾರೆ ಪ್ಲೇಯಿಂಗ್ 11 ಕೊಡೋಕ್ಕೆ. ಥ್ಯಾಂಕ್ ಯು ಜಾವೇದ್. ಅದೇ ಥರ ಬ್ಲ್ಯಾಕ್ ಕ್ಯಾಪ್ಸ್ ಕಡೆಯಿಂದ ಕ್ಯಾಪ್ಟನ್ ಬರಬೇಕು ಪ್ಲೇಯಿಂಗ್ 11 ಕೊಡೋಕ್ಕೆ. ಆದಷ್ಟು ಬೇಗನೆ ಇಮ್ಮಿಡಿಯೇಟ್ 10 ನಿಮಿಷ ಮಾತ್ರ ಬ್ರೇಕ್ ಇರುತ್ತೆ ಈ ಮ್ಯಾಚ್ ಆದಮೇಲೆ. ದಯವಿಟ್ಟು ನೀವು ಸಹಾಯ ಮಾಡಿ ನೆಕ್ಸ್ಟ್ ಮ್ಯಾಚ್ ನಡೆಸಲು ಸರಿಯಾದ ಟೈಮಿಗೆ. ಮುನ್ನಾ ಸಲಾಮ್ ಅಲೈಕುಮ್. ಸೂಪರ್ ಶಾಟು, ಆದರೆ ಅಲ್ಲಿ ಫೀಲ್ಡರ್ ಇದ್ದಾರೆ, ಕೇವಲ 1 ರನ್ನು. ವಾವ್, ಸೂಪರ್ ಶಾಟ್, ಅಲ್ಟಿಮೇಟ್ ಶಾಟ್ ಇದು ದೊಡ್ಡೇಶ್ ಅವರಿಂದ. ಫುಲ್ ಟಸ್ ಬಾಲು ಲೀಲಾ ಜಾಲವಾಗಿ ಹೊಡೆದ್ರು. ಮತ್ತೆ ಕಮ್ ಬ್ಯಾಕ್ ಆಯಿತು KKR ಟೀಮ್, ಸಾರಿ ಬ್ಲೂ ಸ್ಟಾರ್ ಟೀಮ್ ಈ ಶಾಟಿಂದ. ಒಳ್ಳೆ ಶಾಟ್ ಇದು, ಅದ್ಭುತವಾದ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ದೊಡ್ಡೇಶ್ ಅವರು. ಮೋಸ್ಟ್ ಇಂಪಾರ್ಟೆಂಟ್ ಶಾಟ್ ಆಗಿತ್ತು ಅವ್ರಿಗೆ. ಆ ಶಾಟ್ ಬೇಕಿತ್ತು ಬ್ಲೂ ಸ್ಟಾರ್ ತಂಡಕ್ಕೆ, ಅಂತ ಒಂದು ಶಾಟ್ ಆಡಿದರು ಲೆಗ್ ಸೈಡಲ್ಲಿ ದೊಡ್ಡೇಶ್ ಅವರು. ದೊಡ್ಡ ಶಾಟ್ಗಳಿಗೆ ಫೇಮಸ್ಸು. ಮತ್ತೊಂದು ಸೂಪರ್ ಶಾಟ್ ಇದು, ಒಳ್ಳೆ ಫೀಲ್ಡಿಂಗ್. ಆದರೆ ಸುದೀಪ್ ಅವರಿಂದ ಸೂಪರ್ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಮಿಸ್ ಆದರೂ ಬೌಂಡ್ರಿ ಆಗುವ ಚಾನ್ಸ್ ಇತ್ತು. ಸೂಪರ್ ಶಾಟು, ಆದರೆ ಇಲ್ಲಿ ಸೂರ್ಯ ಅವರಿದ್ದಾರೆ. ಒಳ್ಳೆ ಸಿಂಗಲ್ ಇದು, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಬ್ರು ಇಲ್ಲಿವರೆಗೆ. ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ಕಳೆದುಕೊಂಡ್ರು ಒಳ್ಳೆ ಕಮ್ ಬ್ಯಾಕ್ ಮಾಡಿದೆ ಬ್ಲೂ ಸ್ಟಾರ್ ತಂಡ ಇಲ್ಲಿವರೆಗೆ. ಇನ್ನು ಡಗ್ಔಟಲ್ಲಿ ಇನ್ನು ಮೂರ್ತಿ ಅಣ್ಣವ್ರು ಕೂಡ, ಅವ್ರ ಜೊತೆಗೆ ಇನ್ನೂ ಹಲವಾರು ಪ್ಲೇಯರ್ಗಳು ಇನ್ನೂ ಇದ್ದಾರೆ. ಈ ಮ್ಯಾಚ್ ಏನು ಬೇಕಾದರೂ ಆಗ್ಬೋದು. ಒಳ್ಳೆ ಕಮ್ ಬ್ಯಾಕ್ ಇದು ಈ ಓವರಲ್ಲಿ ಬ್ಲೂ ಸ್ಟಾರ್ ತಂಡ. ಸೂಪರ್ ಬಾಲು, ಒಳ್ಳೆ ಕಮ್ ಬ್ಯಾಕ್ ಇದು. ಒಳ್ಳೆ ಥ್ರೋ ಆಗಿತ್ತು, ಆದರೆ ಗುಡ್ ಥ್ರೋ ಆಗಿದ್ರೆ ಚಾನ್ಸ್ ಇತ್ತು, ಆದರೆ ನಾಟ್ ಔಟ್ ಅಂತ ನಿರ್ಣಯ. ಈಗಾಗಲೇ ಫೈಟರ್ಸ್ ತಂಡದ ನಾಯಕರು ಬಂದಿದ್ದಾರೆ. ಜಾವೇದ್ ಅವರು, ದಯವಿಟ್ಟು ಬ್ಲ್ಯಾಕ್ ಕ್ಯಾಪ್ಸ್ ತಂಡದ ನಾಯಕರು ಸಚಿನ್ ಪಾಲ್ ಅವರು ಬರಬೇಕು ಟಾಸ್ ಮಾಡಲು. ಮತ್ತೊಮ್ಮೆ ಮನವಿ, ನೀವು ಇಲ್ಲ ಅಂದರೂ ನಿಮ್ಮ ಪರವಾಗಿ ಯಾರಾದರೂ ಒಬ್ಬ ನಿಮ್ಮ ಟೀಮ್ ಕಡೆಯಿಂದ ಕಳಿಸ್ಬೇಕು ಟಾಸ್ಗೆ. ಅದೇ ಥರ ಪ್ಲೇಯಿಂಗ್ 11 ಕೂಡ ತೆಗೆದುಕೊಳ್ತೀವಿ. ಎಲ್ಲ ಸಮಯ ಆಗಿದೆ, ಬಿಸಿಲು ತುಂಬ ಇದೆ. ಓ, ಇದು ಕೂಡ ಒಳ್ಳೆ ಶಾಟ್ ಆಗಿರ್ತಿತ್ತು, ಸರಿಯಾಗಿ ಕನೆಕ್ಟ್ ಆಗಿದ್ರೆ ಇದೊಂದಿಗೆ ಓವರ್ನ ಮುಕ್ತಾಯ.
5 ಓವರ್ ಮುಕ್ತಾಯಕ್ಕೆ 39 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ 5 overs, 39 runs, loss of 4 wickets for the Blue Star team. They require still 34 runs in 18 balls. ಇನ್ನು ಮ್ಯಾಚು 2 ಕಡೆ ಇದೆ, 50-50. ಇಲ್ಲಿಂದ ಯಾರು ಬೇಕಾದ್ರೂ ಗೆಲ್ಬಹುದು. ಯಾರು ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಡೆಫಿನೆಟ್ ಆಗಿ ಅವರೇ ಗೆಲ್ತಾರೆ. ಇಲ್ಲಿಂದ ಈಗಾಗಲೇ ಜಾವೀದ್ ಅವರು ವೇಟ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಕ್ಯಾಪ್ಸ್ ತಂಡದ ನಾಯಕರೇ ರಿಕ್ವೆಸ್ಟ್ ಮತ್ತೊಮ್ಮೆ ಪ್ಲೇಯಿಂಗ್ 11 ಮತ್ತು ಟಾಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲೇ 18 ಬಾಲ್ಗಳಲ್ಲಿ 34 ರನ್ಗಳ ಒಂದು ರಿಕ್ವೈರ್ಡ್ ಇದೆ. ಬ್ಲೂ ಸ್ಟಾರ್ ತಂಡ ಈ ಮ್ಯಾಚ್ ಗೆದ್ದು ಈ ಟೂರ್ನಮೆಂಟಲ್ಲಿ ಇನ್ನೂ ಮುಂದುವರಿಯಲು ಇನ್ನೂ ಚಾನ್ಸ್ ಇದೆ. ಈಗಾಗಲೇ 12th ಮ್ಯಾನ್ ಈಗಾಗಲೇ ಸುರೇಶ್ ಧೋನಿ ಅವರು ಬರ್ತಾ ಇದ್ದಾರೆ ಬ್ಲ್ಯಾಕ್ ಕ್ಯಾಪ್ಸ್ ತಂಡದ ನಾಯಕರ ಪರವಾಗಿ ಟಾಸ್ ಮಾಡಲು. ಅದೇ ಥರ ಜಾವೀದ್ ಅವರು ಬಂದಿದ್ದಾರೆ. ಈಗಾಗಲೇ ಪ್ಲೇಯಿಂಗ್ 11 ಕೊಟ್ಟಿದ್ದಾರೆ. ಈಗ ಟಾಸ್ ಮಾಡ್ತಾ ಇದ್ದಾರೆ. ಇದಾದ ನಂತರ 10 ನಿಮಿಷಗಳಲ್ಲಿ ಇನ್ನೊಂದು ಮ್ಯಾಚ್ ಇರುತ್ತೆ ಬ್ಲ್ಯಾಕ್ ಕ್ಯಾಪ್ಸ್ ವರ್ಸಸ್ ಫೈಟರ್ಸ್ ಟೀಮ್ ಮಧ್ಯೆ. ಟಾಸ್ ಆಯಿತು. ಟಾಸು ಫೈಟರ್ಸ್ ಟೀಮ್ ಗೆದ್ದಿದೆ. ಓಕೆ, ಇನ್ನೂ 5 ನಿಮಿಷ ತಗೊಳ್ಳಿ. ಮ್ಯಾಚ್ ಮುಗಿಯೋಷ್ಟರಲ್ಲಿ ಹೇಳ್ಬಿಡಿ ಬೇಗ. ಆ್ಯಡ್ ಮಾಡೋದಿಲ್ಲಪ್ಪ, ಸೇಮ್ ಟೀಮ್ ಇದ್ರೆ ಸೀದಾ ಬರುತ್ತೆ. ನೀನು ಟೀಮ್ ಕ್ಲಿಕ್ ಮಾಡಿ ಆಯ್ತು. ಫೋನ್ ಪ್ಲೇಯರ್ ಬೇಕಿದ್ರೆ ಯಾವುದು ಶೆಟ್ಟಿ ಇದೆ ಸುರೇಶ್ ಮೊದಲನೇ ಬಾಲು ಸುದೀಪ್ ಚೂಪಿ ಅವರಿಂದ ಮೋಸ್ಟ್ ಇಂಪಾರ್ಟೆಂಟ್ ಓವರ್ ಆಗುತ್ತೆ 2 ತಂಡಕ್ಕೆ. ಈ ಓವರ್ ಯಾವ ಥರ ಆಗುತ್ತೆ ಅದರ ಮೇಲೆ ಈ ಪಂದ್ಯ ನಿರ್ಣಯ ಆಗುತ್ತೆ. ಯಾಕಂದರೆ ಈಗಾಗಲೇ 2 ವಿಕೆಟ್ ಮೊದಲೇ ಓವರಲ್ಲಿ ತೆಗೆದುಕೊಂಡ್ರು ಸುದೀಪ್ ಚೂಪಿ ಅವರು. ರಂಗಪೂರಿನ ರಂಗ ಸೂಪರ್ ಶಾಟ್. ವಾವ್, ಅದ್ಭುತ, ಅತ್ಯದ್ಭುತವಾದ ಶಾಟ್ ದೊಡ್ಡೇಶ್ ಅವರಿಂದ. ಫುಲ್ ಟಾಸ್ ಬಾಲ್. ಮತ್ತೊಮ್ಮೆ ಕಮ್ ಬ್ಯಾಕ್ ಆಗಿದೆ ಬ್ಲೂ ಸ್ಟಾರ್ ಟೀಮ್. ಇಲ್ಲಿಂದ ಎಂತ ಒಂದು ಅಮೋಘವಾದ ಶಾಟ್ ಹೊಡೆದ್ರು. 2ನೇ 6 ಅವ್ರ ಬ್ಯಾಟಲ್ಲಿ. ದೊಡ್ಡೇಶ್ ಅವರ ದೊಡ್ಡ ಶಾಟ್ಗಳಿಗೆ ಫೇಮಸ್ಸು. ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ದಾರೆ. ವೈಡ್ ಬಾಲು. ಇದು ಎಕ್ಸ್ಟ್ರಾ ರನ್ನು ಬೇಕು. ಇದು ಬ್ಲೂ ಸ್ಟಾರ್ ತಂಡಕ್ಕೆ ಬೇಕು. ಇದು ಕಾಯ್ತಾ ಇದ್ದಾರೆ ಅವರು ಇಂಥ ರನ್ಗಳಿಗೆ. ಕ್ಯಾಚ್ ಆಗುವ ಚಾನ್ಸು. ಬಾಲ್ ಹಿಂದೆ ಸೂರಿ ರಾಯ್ ಅವರು. ಬೌಂಡ್ರಿ. ಮಿಸ್ಟರ್ ಜೋ ಬಿಗ್ ಶಾಟ್, ಬಿಗ್ ಟೈಮ್ ಅಲ್ಲಿ ಹೊಡೆದಿದ್ದಾರೆ ದೊಡ್ಡೇಶ್ ಅವರು. ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಸೂಪರ್ ಶಾಟ್ ಇದು. ಯಾಕಂದ್ರೆ ಇದು ಕ್ಯಾಚ್ ಮಿಸ್ ಆಗಿದೆ ಅನ್ನೋದಕ್ಕಿಂತ ತುಂಬ ಗಾಳಿಯಲ್ಲಿ ಭಾಳ ಹೊತ್ತು ಇತ್ತು. ಅದೇ ಒಂದು ಕಾರಣ ಆಯಿತು ಕ್ಯಾಚ್ ಮಿಸ್ ಆಗೋಕ್ಕೆ. ಮಿಸ್ ಜಡ್ಜ್ ಆಯಿತು ಅಂತ ಒಂದು ಬಲಿಷ್ಠವಾಗಿ ಹೊಡೆದಿದ್ರು ದೊಡ್ಡೇಶ್ ಅವರು. ಬೇಕು
ಬೇಕು, ಇದು ಬ್ಲೂ ಸ್ಟಾರ್ ತಂಡಕ್ಕೆ ಬೇಕು ಮತ್ತೊಂದು ರನ್ನು, ಅಧಿಕ ರನ್ನು, ಅಧಿಕ ಮಾಸದಲ್ಲಿ ಅಧಿಕ ರನ್ನು. ಅಧಿಕ ಮಾಸ ನಡೀತಿದೆ, ಇಲ್ಲಿ ಅಧಿಕವಾಗಿ ರನ್ ಕೊಡ್ತಾ ಇದ್ದಾರೆ ಕೆ ಕೆ ಆರ್ ಟೀಮ್ ಅವರು. ಓ, ಒಳ್ಳೆ ಕಂಬ್ಯಾಕ್ ಅನ್ಸುತ್ತೆ. ಅಪೀಲ್ ಮಾಡ್ತಾ ಇದ್ದಾರೆ ಅಂಪೈರ್ ನಿರ್ಣಯ. ಅದು ಕೂಡ ಮೋಸ್ಟ್ ಬೆಸ್ಟ್ ಅಂಪೈರ್ ಯಾರಾದರೂ ಇದ್ರೆ ಶಕ್ತಿನಗರದಲ್ಲಿ ಅದು ಮಹೇಂದ್ರ ಅವರು. ಇದರೊಂದಿಗೆ ದೊಡ್ಡೇಶ್ವರ ವಿಕೆಟ್ ಪತನ. ಈಗಾಗಲೇ ಔಟ್ ಅಂತ ನಿರ್ಣಯಿಸಿದ್ದಾರೆ. ಯಾವುದೇ ರೀತಿಯ ಮುಂದಿನ ನಿರ್ಧಾರ ಕೈಗೊಳ್ಳಕ ಹೋಗ್ತಾ ಇಲ್ಲ ಅಂಪೈರ್ಸು. ಇದನ್ನ ಆದಷ್ಟು ಬೇಗನೆ ಡಿಸಿಷನ್ ತಗೊಳ್ಳಿ. ಎಷ್ಟು ಡಿಸ್ಕಸ್ ಆಗುತ್ತೆ ಅಷ್ಟೇ.
ಲಾಸ್ಟ್ 2 ಬಾಲ್ಸ್. ಈಗ ಮಂಜು ಜೆ ರೆಡ್ಡಿ ಅವರು ಸ್ಟ್ರೈಕಲ್ಲಿದ್ದಾರೆ. ಅವರು ಕೂಡ ಅದ್ಭುತವಾದ ಆಟಗಾರರು. ಸೂಪರ್ ಕೀಪಿಂಗ್ ಅಲ್ಲಿ ಶಾಲಂಬೈಯಿಂದ ಅದ್ಭುತವಾದ ವಿಕೆಟ್ ಕೀಪಿಂಗು. ಯುವಕರು ನಾಚುವಂತೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ಗೆ ಯುವಕ ವಯೋ ಅಂತ ಇರೋದಿಲ್ಲ, ಇಂಟ್ರೆಸ್ಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಬಾಡಿ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ ಆಗಿ ಎಲ್ಲರೂ ಆಡ್ತಾರೆ. ಸೊ ಎಡ್ಜ್ ಆಯಿತು. ಅದರೊಂದಿಗೆ ಮತ್ತೊಂದು ಸಿಂಗಲು ಸರಿಯಾಗಿ ಬಿದ್ದಿದ್ದಲ್ಲಿ ಬೌಂಡ್ರಿ ಆಗುವ ಚಾನ್ಸ್ ಇದ್ದಿದ್ದೊಂದಿಗೆ ಓವರ್ನ ಮುಕ್ತಾಯ. ಅವರವರ ಮುಕ್ತಾಯಕ್ಕೆ 53 ರನ್ಗಳು. 5 ವಿಕೆಟ್ ನಷ್ಟಕ್ಕೆ 12 ಬಾಲ್ಗಳಲ್ಲಿ 20 ರನ್ ಬೇಕು. ಇನ್ನು ಮ್ಯಾಚು 2 ಕಡೆ ಇದೆ. 50-50. ಯಾರು ಬೇಕಾದರೂ ಗೆಲ್ಬೋದು ಇಲ್ಲಿಂದ ಮ್ಯಾಚು. ಪ್ರೆಸೆಂಟ್ ಎರಾದಲ್ಲಿ ಇಂಥ ಚೇಸು ಈಸಿಯಾಗಿ ಮಾಡ್ತೆ ಯಾವುದೇ ಟೀಮ್ ಆದರೂ. 12 ಬಾಲ್ಗಳಲ್ಲಿ 30-35 ರನ್ ಕೂಡ ಹೊಡಿತಾರೆ. ಸೊ 20 ರನ್ನು ಅದು ಎವರೇಜ್ ಸ್ಕೋರ್ ಆಗ್ಬೋದು. ನೋಡಬೇಕು ಯಾವ ಥರ ಒಂದು ಎಕ್ಸಿಕ್ಯೂಟ್ ಮಾಡುತ್ತೆ ಪ್ಲಾನಿಂಗ್ 2 ತಂಡದ ಆಟಗಾರರಿಂದ ಅಂತ. ಫೀಲ್ಡಿಂಗಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಟಾಸ್ ಗೆದ್ದಿದೆ ಫೈಟರ್ಸ್ ತಂಡ. ಡಿಸಿಷನ್ ಹೇಳ್ಬೇಕು ನೀವು. ನೆಕ್ಸ್ಟ್ ಮ್ಯಾಚು ಫೈಟರ್ಸ್ ಮತ್ತು ಬ್ಲ್ಯಾಕ್ ಕ್ಯಾಪ್ಸ್. ಈಗಾಗಲೇ ಟಾಸ್ ಗೆದ್ದಂಥ ಫೈಟರ್ಸ್ ಟೀಮು ಇನ್ನೂ ಡಿಸೈಡ್ ಮಾಡಿಲ್ಲ. ಈಗಾಗಲೇ ಸಮಯ ಆಯಿತು. ಪ್ಲೇಯಿಂಗ್ 11 ಕೂಡ ಕೊಟ್ಟಿದ್ದೀರಾ. ಬ್ಲ್ಯಾಕ್ ಕ್ಯಾಪ್ಸ್ ಕೂಡ ಪ್ಲೇಯಿಂಗ್ 11 ಕೊಟ್ಟಿದೆ. ಬಲವಾಗಿ ಹೊಡೆಯಲು ಪ್ರಯತ್ನ ಪಟ್ಟರು ಮಂಜು ಜೆ ರೆಡ್ಡಿ ಅವರು. ಒಳ್ಳೆ ರನ್ನಿಂಗ್ ಅಲ್ಲಿ ಕಾಶಿಮ್ ಅಲಿ ಅವರಿಂದ. ವೈಡ್ ಬಾಲ್ ಇದು. ಮಲ್ಲವರು ಯಾವಾಗಲೂ ನಾಗ್ತಾರೆ, ಒಡ್ಸ್ಕೊಂಡ್ರು ನಾಗ್ತಾರೆ, ಚೊಲೋ ಹಾಕಿದ್ರು ನಾಗ್ತಾರೆ. ಲಶಿತ್ ಮಲಿಂಗ ಇದ್ದಂಗೆ. ಸೂಪರ್ ಶಾಟ್. ಗ್ಯಾಪನ್ ಇದೆ ಚೆಂಡು. ತುಂಬಾ ವೇಗವಾಗಿ ಬಂತು. ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ಬಾಯ್ಕ್ ಅವರಿಂದ 2 ರನ್ ನೋಡ್ತಾರೆ. ರನ್ ಔಟ್ ಆಗೋ ಚಾನ್ಸು. ಇದರೊಂದಿಗೆ ರನ್ ಔಟ್. ಸೂಪರ್ ಫೀಲ್ಡಿಂಗ್ ಬಾಯ್. ಓಕೆ, ವಿಕೆಟ್ ಹತ್ರ ಯಾರೂ ಇಲ್ಲ ಅಂತ ಒಂದು ಫೀಲ್ಡಿಂಗ್ ಇದು. ಈಗಾಗಲೇ ಟಾಸ್ ಗೆದ್ದಂಥ ಫೈಟರ್ಸ್ ತಂಡ ಬೌಲಿಂಗ್ ತೆಗೆದುಕೊಂಡಿದೆ. ಬ್ಯಾಟಿಂಗ್ ರೆಡಿ ಇರಬೇಕು ಬ್ಲ್ಯಾಕ್ ಕ್ಯಾಪ್ಸು.
ಈ ಪಂದ್ಯ ಮುಗಿದ 10 ನಿಮಿಷದಲ್ಲಿ ಪಂದ್ಯ ಪ್ರಾರಂಭವಾಗುವುದು. ಇಲ್ಲಿವರೆಗೆ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ. ಅದಕ್ಕೆ ಮೂಲ ಕಾರಣವರು ಜಯಚಂದ್ ಅಣ್ಣವರು ಮತ್ತು ದೌಲ್ಸಾಬಣ್ಣವರು ಪ್ರಾಯೋಜಕತ್ವದಲ್ಲಿ. ಸೂಪರ್ ಶಾಟ್ ಇದು, ಕವರ್ಸ್ ಕಡೆ ಚೆಂಡು ಸ್ವಲ್ಪ ಮಿಸ್ ಆಗಿದ್ರು, ಬೌಂಡ್ರಿ ಆಗೋ ಚಾನ್ಸ್ ಇತ್ತು. 2 ರನ್ ನೋಡ್ತಾ ಇದ್ದಾರೆ, ಮತ್ತೊಂದು ರನ್ಔಟ್. ಮತ್ತೊಂದು ಅದ್ಭುತವಾದ ಹೊಡೆತ, ಮಿಸ್ ಆದರೆ ಮಾತ್ರ ಬೌಂಡ್ರಿ ಆಗುತ್ತೆ ಅದು. ಓಹೋ, ಇದರೊಂದಿಗೆ ಓವರ್ನ ಮುಕ್ತಾಯ. 7 ಓವರ್ ಮುಕ್ತಾಯಕ್ಕೆ 60 ರನ್ಗಳು, 7 ವಿಕೆಟ್ ನಷ್ಟಕ್ಕೆ. 6 ಬಾಲ್ಗಳಲ್ಲಿ 13 ರನ್ಗಳು. ಇದೇನು ಇಂಪಾಸಿಬಲ್ ಅಲ್ಲ, ಎಂಥ ಸ್ಕೋರ್ ಆದರೂ ಕೂಡ ಪಾಸಿಬಲ್ ಇರುತ್ತೆ. 6 ಬಾಲ್ 13. ಇನ್ನು ಮ್ಯಾಚ್ ಇದೆ ಬ್ಲೂ ಸ್ಟಾರ್ಗೆ, ಇನ್ನು ಮ್ಯಾಚು ಇದೆ, ನೋಡಬೇಕು ಇಲ್ಲಿಂದ ಯಾವ ಥರ ಒಂದು ಆಡ್ತಾರೆ ಬ್ಲೂ ಸ್ಟಾರ್ ಟೀಮ್ ಅಂತ. ಕೊನೆ ಓವರು, ಮೋಸ್ಟ್ ಇಂಪಾರ್ಟೆಂಟ್ ಓವರ್ ಇದು. ಗೂಗ್ಲಿ ಬಾಲರ್ ಅಂತಾನೆ ಫೇಮಸ್ಸು. ಬಾಯ್ಕ ಅವರು ಬಂದಿದ್ದಾರೆ ಬಾಲ್ ಮಾಡಲು, ನೋಡಬೇಕು ಯಾವ ಥರ ಆಗ್ತಾರೆ ಕೊನೆ ಓವರ್ ಅಂತ. ಕಾರ್ತಿಕ್ ಬೋಯ್ಕ. ಡಾಟ್ ಬಾಲ್ ಇದು. Wow, 6! Is it 6? Yes, 6! ಅದ್ಭುತವಾದ ಶಾಟ್. ಎಂತ ಕಮ್ ಬ್ಯಾಕ್ ಇದು ಬ್ಲೂ ಸ್ಟಾರ್ ಟೀಮ್ ಇಂದ. ಎಂತ ಒಂದು ಹೊಡೆತ ಕ್ರೂಷಲ್ ಟೈಮಲ್ಲಿ ಆದಿರಾಮ್ ಅವರಿಂದ. ಸೂಪರ್ ಶಾಟ್ ಇದು. ಮತ್ತೆ ಕಮ್ ಬ್ಯಾಕ್ ಆಗಿದೆ ಬ್ಲೂ ಸ್ಟಾರ್ ಟೀಮು. ಕೊನೆ ಓವರಲ್ಲಿ ಮ್ಯಾಚ್ ರೋಮಾಂಚನದತ್ತ. ನಾಲ್ಕು ಬಾಲ್ಗಳಲ್ಲಿ 7 ರನ್ ಬೇಕು ಮ್ಯಾಚ್ ಗೆಲ್ಲಲು. ಅದ್ಭುತವಾದ ಮ್ಯಾಚ್ ಕನ್ವರ್ಟ್ ಆಗ್ತಾ ಇದೆ ಇದು. ಮತ್ತೊಂದು 6! ಯಸ್, ಮ್ಯಾಚ್. ಸೂಪರ್ ಮ್ಯಾಚ್ ಇದು. ಎಂತ ಒಂದು ಬ್ಯಾಟಿಂಗ್ ಇದು ಆದಿರಾಮ್ ಅವರಿಂದ. ವೆಲ್ ಪ್ಲೇಡ್ ಬಾಯ್. 2 ಬಾಲು 1 ರನ್ ಮ್ಯಾಚ್ ಗೆಲ್ಲಲು. ನೀರಾಗ ಬಿದ್ದರೆ ಇನ್ನೊಂದು ಬಾಲ್ ಕೊಟ್ಬಿಡ್ದೇವು ಹೊಸದು. ಎಂತ ಒಂದು ಕಮ್ ಬ್ಯಾಕ್ ಇದು. ಎಂತ ಒಂದು ಸೂಪರ್ ಮ್ಯಾಚ್ ಆದಿರಾಮ್ ಅವರಿಂದ. ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಅವ್ರು ಎಂತ ಪ್ಲೇಯರ್ ಅಂತ.
ಓ ಇದರೊಂದಿಗೆ ಎಂತ ಒಂದು ಅನ್ಬಿಲೀವಬಲ್ ಮ್ಯಾಚ್ ಆಯ್ತು ಇದು ಬ್ಲೂ ಸ್ಟಾರ್ ತಂಡಕ್ಕೆ. ಸೋತು ಗೆದ್ರು ಬ್ಲೂ ಸ್ಟಾರ್ ಟೀಮ್, ಸೋತು ಗೆದ್ರು. ವೆಲ್ ಪ್ಲೇಡ್ ಬ್ಲೂ ಸ್ಟಾರ್ ಟೀಮ್ ಅಂಡ್ ಆದಿರಾಮ್, ಎಸ್ಪೆಷಲಿ ಆದಿರಾಮ್. ಸುದೀಪ್ ನೇರವಾಗಿ ಸರ್ವಿಸ್ ಬಿಲ್ಡಿಂಗ್ಗೆ. ಈಗಾಗಲೇ ನೆಕ್ಸ್ಟ್ ಮ್ಯಾಚು ಟಾಸ್ ಆಗಿದೆ. ಟಾಸ್ ಗೆದ್ದಂಥ ಫೈಟರ್ಸ್ ತಂಡ ಫೀಲ್ಡಿಂಗ್ ತೆಗೆದುಕೊಂಡಿದೆ. ಬ್ಲ್ಯಾಕ್ ಕ್ಯಾಪ್ಸ್ ತಂಡದವರು ಬ್ಯಾಟಿಂಗ್ ರೆಡಿ ಇರಬೇಕು. ಅದೇ ಥರ ಫೈಟರ್ಸ್ ತಂಡದವರು ಎಲ್ಲ ಪ್ಲೇಯರ್ಗಳು ಹಾಜರಿರಬೇಕು. ಆ್ಯಂಡ್ ಹಾರ್ಡ್ ಲಕ್ ಬ್ಯಾಡ್ ಲಕ್ ಅಂದರೆ ತಪ್ಪಾಗಲಾರ್ದು ಕೆ ಕೆ ಆರ್ ಟೀಮ್ಗೆ, ಯಾಕಂದರೆ ಗೆದ್ದು ಮ್ಯಾಚು ಕೈ ಚೆಲ್ಲಿದ್ರು ಕೊನೆ ಓವರಲ್ಲಿ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಬ್ಲೂ ಸ್ಟಾರ್ ಟೀಮ್. ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ನನ್ ಅದರ್ ದೆನ್ ಜಗ್ಗುಬಾಯ್. ಈ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲು ಹರ್ಷಣ್ಣವ್ರು ಬರಬೇಕು. ದಯವಿಟ್ಟು ಹರ್ಷಣ್ಣವ್ರು ಬರಬೇಕು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲು, ಪ್ಲೀಸ್ ಅಣ್ಣ. ಇದು ಮ್ಯಾನ್ ಆಫ್ ದ ಮ್ಯಾಚು ಜಗ್ಗುಬಾಯಿ ಅವರಿಗೆ ಬಂದಿದೆ. ಈಗಾಗಲೇ ಕ್ಯಾನು ಒಯ್ದಿರ್ತೀರಾ. ಕೆ ಕೆ ಆರ್ ತಂಡದವರು ಸ್ವಲ್ಪ ಹೊತ್ತು ಕುಂತು ನೀರು ಕುಡಿದು ಖಾಲಿ ಮಾಡ್ಕೊಂಡು ತಂದುಕೊಡಿ. ಸೋತು ನಿರಾಶೆಯಲ್ಲಿದ್ದೀರಿ. ಮೂರ್ತಿ ಅಣ್ಣವರೇ ದಯವಿಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಜಗ್ಗುಬಾಯಿ ಅವರಿಗೆ ಬಂದಿದೆ. ಜಗ್ಗು ಮ್ಯಾಕ್ಸ್ವೆಲ್ ಅವರಿಗೆ. ಈ ಅಂಪೈರ್ ಮಾಡಿದಂಥ ಮಹೇಂದ್ರ ಮತ್ತು ಸಂದೀಪ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಮ್ಯಾಚ್ನ ಅಂಪೈರ್ಸು ರಜನಿ ಅಣ್ಣವರು. ಈಗಾಗಲೇ ಹರ್ಷಣ್ಣವ್ರು ಬಂದಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಜಗ್ಗು.